ನಮಗದು ಬೀಯಿಂಗ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ್ರಿಗೆ ವಿತೌಟ್ ಎನಿ ಗಾಡ್ ಫಾದರ್ ಸಪೋರ್ಟ್ ಕಷ್ಟಪಟ್ಟು ನಾವು ಬಂದಿರೋವಂಥದ್ದು. ಈಗಲೂ ಕಷ್ಟಪಡ್ತೇವೆ ಇಂಡಸ್ಟ್ರಿಗೆ, ಇಲ್ಲ ಅಂತ ನಾ ಹೇಳ್ತಿಲ್ಲ. ಏನಪ್ಪ ಹೀಗೆ ಮಾತಾಡ್ತಾರೆ, ಆರೋಗೆಂಟ್ ಅಂತ ತಿಳ್ಕೊಳ್ಳಿ, ವಾಟ್ ಎವರ್ ಇಟ್ ಇಸ್. ಬಟ್ ತುಂಬಾ ಜನಕ್ಕೆ ಉತ್ತರ ಕೊಡಬೇಕಿತ್ತು. ನೃತ್ಯ, ಸಂಗೀತ, ಅಭಿನಯ, ನಾಟಕ, ದಿಸ್ ಇಸ್ ಮೈ ಮೇನ್ ಅಜೆಂಡಾ. ನಾವು ನೇಚರ್ಗೆ ಎಷ್ಟು ಹತ್ರ ಇರ್ತೀವೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಇವತ್ತು ಬರೋಂಥ ಕಲಾವಿದರು ನಾವು ನೋಡ್ತಾ ಇದ್ದೀವಿ, ಯಾವುದೋ ಸೀರಿಯಲ್ ಬರ್ತಾರೆ, ಸಿನಿಮಾಗಳು ಮಾಡ್ತಾರೆ, ಬಂದು 1 or 2 years ಅಂಡ್ ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಟು ಲೈಫ್ ಅಟ್ ನೇಚರ್ ಒರಿಜಿನಲ್ಸ್. ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ವ್ಯಕ್ತಿನೂ ಸ್ಪೆಷಲ್ಲು, ವ್ಯಕ್ತಿತ್ವನೂ ಸ್ಪೆಷಲ್ಲು. ನಾವು ಕೆಲವೊಬ್ಬರನ್ನ ಏನಾದರೂ ಡಿಫೈನ್ ಮಾಡ್ಬೋದು ಅಂತ ಅಂದರೆ, ನೋಡಪ್ಪ ಇವರು ಈ ಕೆಲಸ ಮಾಡ್ತಾರೆ ಅಂತ ನಾವು ಡಿಫೈನ್ ಮಾಡ್ಬೋದು. ಇನ್ನು ಕೆಲವೊಬ್ಬರನ್ನ ನಾವೇನಾದ್ರು ಡಿಫೈನ್ ಮಾಡಬೇಕು ಅಂತ ಅಂದರೆ ಒಂದು 2-3 ಟೈಟಲು ಅಥವಾ ಟ್ಯಾಗ್ನ ಕೊಟ್ಬಿಟ್ಟು ಡಿಫೈನ್ ಮಾಡ್ಬೋದು. ಬಟ್ ನಾನು ಇವಾಗ ನಿಮಗೆ ಪರಿಚಯ ಮಾಡೋಕ್ಕೆ ಹೊರಟಿರುವಂತಹ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಮಿನಿಮಮ್ ಅಂದರೂ 2 ಪೇಜ್ ಇಂಟ್ರೊಡಕ್ಷನ್ ಬರಬೇಕಾಗತ್ತೆ. ಏನಕ್ಕೆ ಅಂತ ಅಂದರೆ, ಇವರು ಆ್ಯಕ್ಟ್ರೆಸ್ ಕೂಡ, ಡೈರೆಕ್ಟರ್ ಕೂಡ, ಪ್ರೊಡ್ಯೂಸರ್ ಕೂಡ, ಪ್ರೊಪ್ರೈಟರ್, ಕೊರಿಯೋಗ್ರಾಫರ್, ಹೀಗೆ ಹೇಳ್ತಾ ಹೋದ್ರೆ ಲಿಸ್ಟು ತುಂಬಾನೇ ದೊಡ್ಡದಾಗಿದೆ. ಒಂದು ದಶಕ ಇತ್ತು. ಆ ಒಂದು ದಶಕದಲ್ಲಿ ಸಂಜೆ ಆಗ್ತಾ ಇದ್ದಂಗೆ ಪ್ರತಿದಿನ ಇವ್ರ ಮುಖ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಟಿ ವಿ ಮುಖಾಂತರ ಬರ್ತಿತ್ತು. ಪ್ರತಿಯೊಬ್ಬರು ಇವ್ರನ್ನ ನೋಡಿ ಮನಸ್ಫೂರ್ತಿಯಾಗಿ ಏನೋ ಆ ಒಂದು ಹಾಸ್ಯನ ನೋಡಿ ನಕ್ಕಿರೋದಿದೆ. ಇವತ್ತು ನಮ್ಮ ಜೊತೆ ಅಂಥದ್ದೇ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದ್ದಾರೆ. ಇಟ್ಸ್ ನನ್ ಅದರ್ ದೆನ್ ನಮ್ಮ ನಮಿತಾ ರಾವ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಸೂಪರ್. ಸೊ ಏನ್ ಬಿಟ್ಟಿದ್ದೀರಾ ಅಂತ ನೀವು? ಐ ಮೀನ್ ಎಲ್ಲಾನು ಟಚ್ ಮಾಡ್ಬಿಟ್ಟಿದಾರ ಲೈಫಲ್ಲಿ, ವಿಚ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನ್ ವೈಸ್ ಆಗಲಿ ಏನೇ ಆಗಲಿ, ಏನಾದ್ರು ಬಿಟ್ಟಿರೋದಿದೆಯಾ? ಓಕೆ, ನಾನು ಅಫ್ಕೋರ್ಸ್ ಇನ್ನೂ ಸಾಧನೆ ಸಾಕಷ್ಟಿದೆ, ಬಟ್ ಡೈರೆಕ್ಷನ್ ನನಗೆ ಸಾಧ್ಯನೇ ಇಲ್ಲ ಅನ್ನೋದು ನನಗೆ ಗೊತ್ತು. ಸೊ ಅದನ್ನ ಮುಟ್ಟಕ್ಕೂ ಹೋಗಲ್ಲ. ಯಾಕೆ? ಓಕೆ, ದ್ಯಾಟ್ ನೀಡ್ಸ್ ಮೇ ಬಿ ತುಂಬಾನೇ ಪೇಷನ್ಸ್ ಬೇಕು. ನನಗೆ ತುಂಬಾ ಪೇಷನ್ಸ್ ಇಲ್ಲ, ಬಟ್ ಪೇಷನ್ಸ್ ಇದೆ. ಸೊ ಅದು ಕಷ್ಟ ಸುಬ್ಬು. ಓಕೆ, ನನಗನ್ಸೋ ಪ್ರಕಾರ ನಿಮಗೆ ಡೈರೆಕ್ಷನ್ ಕಷ್ಟ ಆಗಲ್ಲ. ಏನಕ್ಕೆ ಅಂತ ಅಂದರೆ, ಈ ಕೊರಿಯೋಗ್ರಫಿ ಅನ್ನೋದಿದೆಯಲ್ಲ, ಅದು ಡೈರೆಕ್ಷನ್ಗಿಂತ ಕಷ್ಟ. ಏನಕ್ಕೆ ಅಂತ ಅಂದರೆ, ಈ ಒಂದು ಡೈರೆಕ್ಟರ್ ಸಾಹೇಬ್ರು ಏನಾದರೂ ನೋಡಪ್ಪ ನನಗೆ ಈ ಎಕ್ಸ್ಪ್ರೆಷನ್ ಬೇಕು, ಇದ್ದಿದ್ದು ಫ್ರೇಮ್ ಅಂದರೆ ಮಾಡ್ಬೋದು. ಬಟ್ ಕೊರಿಯೋಗ್ರಫಿ ಇದೆಯಲ್ಲ, ಅದೊಂದು ಸ್ವಲ್ಪ ಕಷ್ಟ. ಏನಕ್ಕೆ ಅಂತ ಅಂದರೆ, ಆ ಒಂದು ಸಿಂಕ್ರನೈಸೇಷನ್ ಇರಬೇಕು, ಆ ಒಂದು ಫ್ರೇಮ್ ಇರಬೇಕು, ಪ್ರತಿಯೊಬ್ಬರಲ್ಲೂ ಎನರ್ಜಿ ಇರಬೇಕು. ಸೊ ಕೊರಿಯೋಗ್ರಫಿಲಿ ನಿಮಗೆ ಆ ಪೇಷನ್ಸ್ ಇದೆ ಅಂತಂದರೆ, ಡೈರೆಕ್ಷನಲ್ಲಿ ನಿಮಗೆ ಆ ಒಂದು ಪೇಷನ್ಸ್ ಬಂದೇ ಬರುತ್ತೆ. ಇಲ್ಲ, ಅದು ಅಂದರೆ ವಾಟ್ ಐ ಮೆಂಟ್ ವಾಸ್ ಸಿನಿಮಾ ಡೈರೆಕ್ಷನ್. ನಾನು ಸ್ವಲ್ಪ ಅದರಿಂದ ದೂರನೇ ಇರ್ತೀನಿ. ಅಂದರೆ ಸಿನಿಮಾ ನಿರ್ಮಾಣದಲ್ಲಿ ಅಫ್ಕೋರ್ಸ್ ಐ ಆಮ್ ದೇರ್, ಬಟ್ ಕೊರಿಯೋಗ್ರಫಿ ಆಸ್ ಯು ಮೆನ್ಷನ್, ಅದನ್ನ ಈಗ ನಮ್ಮ ನೃತ್ಯ ರೂಪಕಗಳು ಸೊ ಅಥವಾ ನಾಟಕಗಳು ನಾವಿನ್ ರಂಗಭೂಮಿಯಲ್ಲಿ ನಾವು ಪರ್ಫಾರ್ಮ್ ಮಾಡ್ತೀವಿ. ಸೊ ಅದನ್ನೆಲ್ಲ ಅಫ್ಕೋರ್ಸ್ ಖಂಡಿತ ಡೈರೆಕ್ಟ್ ಮಾಡ್ತಾ ಇದ್ದೀನಿ, ಮಾಡೂ ಇದ್ದೀನಿ, ಇಲ್ಲ ಅಂತಲ್ಲ. ಬಟ್ ಇನ್ನು ಮಾಡೋದು ಸಾಕಷ್ಟಿದೆ. ಸೊ ಲೈಕ್ ನಾಟ್ ಲೈಕ್ ಓ ನೀವು ಹೇಳಿದ್ರಲ್ಲ ಇದು ಅದು ಅದು ಇದು ಅಂದರೆ ದೇವರು ಒಂದು ನೃತ್ಯ, ಸಂಗೀತ, ಅಭಿನಯ, ನಾಟಕ, ದಿಸ್ ಇಸ್ ಮೈ ಮೇನ್ ಅಜೆಂಡಾ. ಸೊ ಇದನ್ನ ಅಪ್ಪ ಅಮ್ಮ ನನಗೆ ಗುರುತಿಸಿ ಅವರು ಸಪೋರ್ಟ್ ಮಾಡಿದ್ರು, ಹಾಗೆ ಕಂಟಿನ್ಯೂ ನಡ್ಕೊಂಡ್ ಬಂದಿದೆ. ಓಕೆ, ನಮಿತಾ ರಾವ್ ಅವ್ರಿಗೆ ಲೈಕ್ ಹಲವಾರು ಮುಖಗಳಿದೆ. ಸೊ ಅದರಲ್ಲಿ ಒಂದು ಮುಖ ಇದೆ. ಆ ಒಂದು ಮುಖನ ಸುಮಾರು ಜನ ನೋಡ್ದೇನೇನು ಇರಬಹುದು. ಆ ಮುಖನೇ ಸ್ಪಿರಿಚುವಲ್ ಸೈಡ್. ಸೊ ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ನೀವು ನಮ್ಮ ಗುರು ಸಾರ್ವಭೌಮರು ರಾಯರ ಬಗ್ಗೆ ಆಗಲೇ ಈ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಿದ್ರಿ, ಅದ್ರ ಬಗ್ಗೆ ಹೇಳೋ ಹಾಗಿದ್ರೆ. ನನಗೆ ಡ್ರಾಸ್ಟಿಕ್ ಚೇಂಜ್. ಟು ಬಿ ಫ್ರಾಂಕ್, ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ಇಷ್ಟೊಂದು ಪೇಷನ್ಸ್ ಇರಲಿಲ್ಲ. ಸೊ ಅದಕ್ಕೂ ಮುಂಚೆ ನಾನು ಸ್ಕೂಲಲ್ಲಿ ನಾನು NCC ಜಾಯಿನ್ ಆಗಿದ್ದೆ. ಸೊ ಐ ವಾಸ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಹೈಸ್ಕೂಲಲ್ಲಿ. ಆವಾಗ ಸ್ವಲ್ಪ ಪೇಷನ್ಸ್ ಅನ್ನೋದು ಒಂಚೂರು ಅಂದರೆ ಏನೋ ಒಂದು ಸ್ಟೆಪ್ ಹತ್ತಿದ್ವಿ, ಮುಟ್ಟಿದ್ವಿ, ಕಲಿಯೋಕ್ಕೆ ಶುರು ಮಾಡಿದ್ವಿ ಅನ್ನೋದು. ಯಾಕಂದರೆ ಇಟ್ಸ್ ನಾಟ್ ಈಸಿ. ಯಾಕಂದರೆ ನಾನಿದ್ದು ಆರ್ಮಿ ವಿಂಗಲ್ಲಿ, ನಾಟ್ ನೇವಿ ಆರ್ ಏರ್ಫೋರ್ಸ್. ಸೊ ಅದು ಪೇಷನ್ಸ್ ಬಹಳ ಬೇಕು. ಸೊ ಅಲ್ಲಿಂದ ನನಗೆ ಸಪೋರ್ಟಿವ್ ಆಗಿ ಬಂದಿದ್ದು. ನಾನು ಅವಾಗ್ಲೂ
ಆರಾಧನೆ ಕರ್ಕೊಂಡು ಹೋಗ್ತಾ ಇದ್ರು, ಹೋಗ್ತಿದ್ವಿ ಬರ್ತಿದ್ವಿ, ಸುಮ್ಮನೆ ಹೋಗ್ತಿದ್ದೆ, ನಮಸ್ಕಾರ ಮಾಡ್ಕೊಂಡು ಬರ್ತಿದ್ದೆ, ಫೈನ್. ನನಗೆ ಯಾವಾಗ ಮಂತ್ರಾಲಯಕ್ಕೆ ರೆಗ್ಯುಲರ್ ಆಗಿ ಹೋಗಕ್ಕೆ ಶುರು ಮಾಡಿದ್ನೋ, ಯಾವಾಗ ಅಂದರೆ ನಾನು ಆಫ್ಟರ್ ನಂಗೊಂದು 18-19 ವರ್ಷ ನನಗೆ, ಅವಾಗಿಂದ ರೆಗ್ಯುಲರ್ ಆಗಿ ಹೋಗಕ್ಕೆ ಶುರು ಮಾಡಿದೆ. ಇವಾಗಂತೂ ವರ್ಷಕ್ಕೊಮ್ಮೆ ಅಟ್ ಎನಿ ಕಾಸ್ಟ್ ನಾ ಹೋಗ್ತೀನಿ. ಯಾಕೆ ಅಂತಂದ್ರೆ ನನಗೆ ಅಲ್ಲಿ ಹೋದ್ರೆ ಒಂದು ತುಂಬಾ ಪಾಸಿಟಿವ್ ವೈಬ್ಸ್, ಯಾಕಂದ್ರೆ ಇದು ಎಲ್ಲರಿಗೂ ಇದು ಅನುಭವ ಆಗೇ ಇರುತ್ತೆ ಇದ್ರ ಬಗ್ಗೆ. ಯಾಕಂದ್ರೆ ರಾಯರನ್ನ ಇಫ್ ಯು ಫಾಲೋ ಅಡಮೆಂಟ್ ಫಾಲೋವರ್ ಅಂದಾಗ ನಾವೇನೋ ಅವ್ರೇನೋ ಗಂಟುಗಟ್ಲೆ ನಾವ್ ಹಿಂಗ್ ಕುತ್ಕೊಳ್ಳಿ ಅಂತ ಅವ್ರು ಹೇಳಲ್ಲ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಾಯರ್ ಧ್ಯಾನ ಮಾಡೋದು ಅಥವಾ ಬೆಳಗ್ಗೆ ಧ್ಯಾನ ಮಾಡೋದು ಅದೆಲ್ಲ ಈಗೀಗ ರೂಢಿ ಮಾಡ್ಕೊಂಡ್ ಬಂದಿರೋವಂಥದ್ದು, ಅಂದ್ರೆ ಆಫ್ ಲೇಟ್ 10-15 ವರ್ಷದಿಂದ. ಸೊ ಅವಾಗಿಂದನೂ ನನಗೆ ಯಾವಾಗ ಹೋಗಕ್ಕೆ ಶುರು ಮಾಡಿದ್ನು ಮಂತ್ರಾಲಯಕ್ಕೆ, ಎಂಥ ಪಾಸಿಟಿವ್ ವೈಬ್ಸ್ ಅಂದರೆ ಸುಬ್ಬು, ಅಲ್ಲಿ ಹೋಗ್ತಿದ್ದಂಗೆ ನನಗೆ ಒಂಥರ ವೈಬ್ರೇಷನ್ ಶುರುವಾಗತ್ತೆ. ಇದು ನಾನು ಎಕ್ಸಾಜರೇಟ್ ಮಾಡ್ತಿಲ್ಲ, ನನಗೆ ಅನ್ಸೋದನ್ನ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ರಾಯರ್ ಹತ್ರ ಹೋಗ್ತಿದ್ದಂಗೆ, ಬೃಂದಾವನದ ಹತ್ರ, ನನಗೆ ಗೊತ್ತಿಲ್ದಂಗೆ ಆ ಮೂಮೆಂಟು ಅಥವಾ ನಾನು ಹೋಗ್ತಿದ್ದಂಗೆ, ಓ ರಾಯರು ನಾನು ಮಾತಾಡ್ಸ್ತೀಯಾರೆ ಅನ್ಸತ್ತೆ ನನಗೆ, ನಾನು ಮಾತಾಡ್ತೀನಿ, ಇದು ಹೇಳಿದ್ರೆ ನೀವು ಕಮಾನ್ ಹೆಂಗೆ ಸಾಧ್ಯ ಅಂತ ಅನ್ಕೋಬೋದು, ಬಟ್ ನಾನು ಮಾತಾಡ್ತೀನಿ, ಅವ್ರು ನನಗೆ ಉತ್ತರ ಕೊಡ್ತಾರೆ. ಇವತ್ತಿಗೂ ಈ ಕ್ಷಣಕ್ಕೂ ಐ ಫೀಲ್, ಇಲ್ಲೂ ಇನ್ಫ್ಯಾಕ್ಟ್ ಐ ಫೀಲ್ ಲಾಟ್ ಆಫ್ ಪಾಸಿಟಿವಿಟಿ ಬಿಕಾಸ್ ಐ ಹ್ಯಾವ್ ದಟ್ ವೈಬ್ರೇಷನ್. ಸೊ ರಾಯರು ಅನ್ನೋರು ನನಗೆ ಆಲ್ ದ ಟೈಮ್ ಹೀಸ್ ನಮ್ ಲೈಫ್ ಅವರು, ಬಿಕಾಸ್ ಅಷ್ಟು ನಂಬ್ತೀವಿ. ಓಕೆ. ಸೊ ರಾಯರು ಅಂತ ಅಂದಿದ ತಕ್ಷಣ ಸಾಕಷ್ಟು ಸನ್ನಿವೇಶಗಳಲ್ಲಿ ಅವರು ತಮ್ಮ ಪ್ರೆಸೆನ್ಸ್ನ ತೋರಿಸಿರ್ತಾರೆ, ಸುಮಾರು ಜನರ ಲೈಫಲ್ಲಿ ಪವಾಡನ್ನು ಸಹ ಮಾಡಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಮಾತಾಡೋ ಹಾಗಿದ್ರೆ ರಾಯರು ನಿಮ್ಮ ಲೈಫಲ್ಲಿ ಯಾವ ರೀತಿಯ ಒಂದು ಪವಾಡನ್ನು ಸೃಷ್ಟಿಸಿದ್ರು ಅಥವಾ ಯಾವ ರೀತಿಯ ಒಂದು ಪ್ರೆಸೆನ್ಸ್ನ ತೋರಿಸಿದ್ರು? ನನಗೆ ಆ್ಯಸ್ ಐ ಟೋಲ್ಡ್ ಮುಂಚೆನೇ ಹೇಳಿದಾಗ 8th and 9th ನಾನು NCC. ಸೊ ನನಗೇನೆಂದರೆ ಅದಾದಮೇಲೆ ಆಫ್ಟರ್ 10th ಸ್ಟ್ಯಾಂಡರ್ಡ್ ನಾನು ಏರ್ ಹಾಸ್ಟೆಸ್ಗೆ ಅಪ್ಲೈ ಮಾಡಿದ್ದೆ. ಒಂದು ಇನ್ಸ್ಟಿಟ್ಯೂಟಲ್ಲೂ ಟ್ರೈನಿಂಗಿಗೆ ಸೆಲೆಕ್ಟ್ ಆಗಿದ್ದೆ. ಅದು ಆಫ್ಟರ್ 10th ಯು ಕ್ಯಾನ್ ಅಪ್ಲೈ ಏರ್ ಹಾಸ್ಟೆಸ್ಗೆ. ಅವಾಗಿನ್ನೂ ನಾನು 10th ರಿಸಲ್ಟ್ಸಿಗೆ ವೆಯ್ಟ್ ಮಾಡ್ತಿದ್ದೆ. ಸೊ ಲೆಟ್ ಮಿ ಟ್ರೈ, ನೋಡೋಣ ಇನ್ನು ಆಗಿದೆಯಲ್ಲ, ಸೊ ಆಗತ್ತೆ, ಸೊ ವಿಲ್ ಸಿ ಅಂತ ಸೆಲೆಕ್ಟ್ ಆಗೋದೆ. ಬಟ್ ನಮ್ಮಮ್ಮ ಅವ್ರಿಗೇನು ಅನ್ನಿಸ್ತೋ ಗೊತ್ತಿಲ್ಲ, ಇಲ್ಲ ನೀನು ಏರ್ ಹಾಸ್ಟೆಸ್ ಅಂತ ಹೋಗ್ತೀಯಾ, ಮನೆಯಿಂದ ದೂರ ಇರ್ತೀಯಾ, ಒಂಥರ ನೆಗೆಟಿವ್ ಆಗಿ ಮಾತಾಡಿದ್ರು. ನನಗದು ತುಂಬ ಹರ್ಟ್ ಆಯಿತು. ಸೆಡ್ ಇಲ್ಲ, ನಾನು ಹಾಗಿದ್ರೆ ಏನೂ ಮಾಡೋದೇ ಇಲ್ಲ, ಸರಿ ಈಗೇನೋ ಡಿಗ್ರಿ ಮಾಡಬೇಕು, ಮನೇಲಿರಬೇಕು, ಇದ್ಬಿಡ್ತೀನಿ ಬಿಡಿ, ಇನ್ನೇನು ಮಾಡಲ್ಲ. ಲಿಟ್ರಲಿ ನಾನು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದು, ಅದು ಹಾಗೇನೆ ಇವನ್ದೇನೋ. ಸೊ ಬೇಜಾರು ಮಾಡ್ಕೊಂಡು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಮಂತ್ರಾಲಯಕ್ಕೆ ಹೋದ್ವಿ, ಅಂದರೆ ಅಪ್ಪ ಅಮ್ಮನ ಜೊತೆನೂ ಹೋಗ್ತಿದ್ವಿ. ಹೋದ್ವಿ, ಅವಾಗ ಏನೋ ಗೊತ್ತಿಲ್ಲ, ಏನು ರಾಯರೇ ನೀವು, ನಾನು ಏನೋ ಅಂದ್ಕೊಂಡಿದ್ದೆ, ನೀವೇನು ನನಗೆ ಅಮ್ಮನ ಕೈಲಿ ಹಿಂಗೆ ಬಯಸಿದ್ರೆ ಸರಿ ಬಿಡಿ, ನಾನೇನು ಮಾಡಲ್ಲ, ಏನೋ ನಿಮಗೆ ಬಿಟ್ಟಿದ್ದು ಅಂದ್ಕೊಂಡು ಬೈಕೊಂಡು, ಲಿಟ್ರಲಿ ಬೈಕೊಂಡು ಮನೆಗೆ ಬಂದೆ. ಆವಾಗ ನಮ್ಮ ತಂದೆಗೆ ಒಂದು ಕಾಲ್ ಬಂತು, ಸಿಟಿ ಚಾನೆಲ್ನ. ಅವಾಗ ರಾಜಾರಾವ್ ಅಂತ ಇದ್ರು, ಅಪ್ಪನ ಕ್ಲೋಸ್ ಫ್ರೆಂಡು. ಅವ್ರು ಒಂದೇ ಮಾತು ಹೇಳಿದ್ದು, ನಿಮ್ಮ ಮಗಳು ಪುಟ್ಟ ಮಗುವಿಂದನೂ ಈ ಸಂಗೀತ ನೃತ್ಯ ಎಲ್ಲ ಮಾಡ್ತಿರ್ಲಲ್ಲ, ಅವಳು ನಿರೂಪಣೆ ಏನಾದರೂ ಮಾಡಬಹುದಾ? ನಾನು ಕೇಳ್ಬಿಟ್ಟು ಹೇಳ್ತೀನಿ. ನಿರೂಪಣೆನಾ? ನಿರೂಪಣೆ ನಂಗೆ ಇಂಟ್ರೆಸ್ಟೇ ಇರಲಿಲ್ಲ. ಏನು ಮಾಡ್ತಾರೆ ಏನು, ಯು ಡೋಂಟ್ ಬಿಲೀವ್, ನಾನು ನಮ್ಮ ಸೀನಿಯರ್ ಯಾರಾದರೂ ನಮ್ಮ ಸ್ಕೂಲಲ್ಲಿ ಯಾರೋ ಆ್ಯಕ್ಟ್ ಮಾಡೋರು ಬಂದರೆ ನಾನು ತಮಾಷೆ ರೇಗಿಸ್ತಿದ್ದೆ ಅವ್ರನ್ನ. ಸಿಕ್ಕಾಬಿಟ್ಟು ತರಲೇ ಈಗಲೂ ತರಲೇ ಇಲ್ಲ ಅಂತಲ್ಲ, ಬಟ್ ಆ ಥರ ಎಲ್ಲ ಇರೋಕ್ಕಾಗಲ್ಲ ಸ್ಕೂಲಲ್ಲಿ ಇದ್ದಂಗೆ. ಸೊ ತಮಾಷೆ ಮಾಡ್ತಿದ್ದೆ, ಕೀಟ್ಲೆ ಮಾಡ್ತಿದ್ದೆ. ಆಮೇಲೆ ಬಂದ್ಮೇಲೆ ಕಾಲ್ ಬಂತಲ್ವಾ, ಸರಿ ಹೋಗೋಣ, ಏನಿವಾಗ ಒಂದು ಆಡಿಷನ್ ಕರ್ಕೊಂಬನ್ನಿ. ಕೆಟ್ಟದಾಗ ಆಡಿಷನ್ ಮಾಡಿದೆ. ಬಟ್ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಪೋಸ್ಟ್ ಬಾಕ್ಸ್ 2090 ಫಿಕ್ಸ್ ಮಾಡಿಬಿಟ್ರು. ಅವಾಗ ನಿಜವಾಗ್ಲೂ ಇಷ್ಟವಿಲ್ಲದೆ ಹೋದೆ. ಸರಿ ಏನೋ ಮಾಡ್ತಾರೆ ಅಂತ. ಸರಿ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು ಮಾಡಿದೆ. ಸರಿ ಲೆಟರ್ ಬರೋದು ಓದ್ತಿದ್ದೆ, ಇದು ಮಾಡಿದೆ. ಸರಿ ಏನೋ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಆ ಥರ ಒಂದು ವಾರ ಮಾಡಿದೆ. ಅದಾದಮೇಲೆ ಒಂದಿನ ಅವರು ರಾಜಾರಾವ್ ಅಂಕಲ್ ಕರೆದ್ಬಿಟ್ಟು ಅವ್ರ ಆಫೀಸಲ್ಲಿ ಕೂತ್ಕೊಂಡು ತಗೊಮ್ಮ ನಿನ್ನ ಪೇಮೆಂಟು ಅಂತ ಕೊಟ್ಟರು. ಲೈಕ್ ಇದ್ರ ಬಗ್ಗೆ ನಂಗೆ ಯಾರೂ ಹೇಳಿರಲಿಲ್ಲ. ಆವಾಗ ಮನೇಲಿ ಎಂಥ ಪರಿಸ್ಥಿತಿ ಅಂದರೆ ಅಪ್ಪಂಗೆ ಕೆಲಸ ಇರಲಿಲ್ಲ. ಸೊ ಅಣ್ಣ ನನಗಿನ್ನ 3 ವರ್ಷ ದೊಡ್ಡವನಷ್ಟೆ. ನನಗೆ ಅವಾಗಿನ್ನೂ 10th ಮುಗಿಸಿ PUಗೆ ಹೋಗೋಕ್ಕೂ ಮುಂಚೆ ಇತ್ತು ಆ ಟೈಮಲ್ಲಿ. ಸೊ 16 ವರ್ಷ.
ಸೊ ಅವಾಗ ನನಗೆ ನಿಜವಾಗ್ಲೂ ಅವರು ಪೇಮೆಂಟ್ ಅಂತ ಕೊಟ್ಟಾಗ ಒಂದು ಎಪಿಸೋಡ್ಗೆ ಸುಬ್ಬು 750 ರೂಪಾಯಿ. ಆಗಿನ ಕಾಲಕ್ಕೆ ತುಂಬ ದೊಡ್ಡದು. ಹಾಂ, ಆ ಥರ ದಿನಕ್ಕೆ 6 ಎಪಿಸೋಡ್ ಮಾಡ್ತಾ ಇದ್ವಿ. ಸೊ ದಿನಕ್ಕೆ 6 ಎಪಿಸೋಡು ಅಂದರೆ 1 ವಾರ ನನಗೆ ಪೇಮೆಂಟ್ ಕೊಟ್ಟಿದ್ದು. ನನಗೆ ಅವ್ರು ಕೊಟ್ಟ ತಕ್ಷಣ ಅಂಕಲ್ ಇದ್ರ ಬಗ್ಗೆ ನಂಗೇನು ನೀವು ಹೇಳಿರ್ಲಿಲ್ವಲ್ಲ, ಅಪ್ಪಂಗೇನು ಹೇಳಿರ್ಲಿಲ್ವಲ್ಲ ಅಂದೆ. ಇಲ್ಲಮ್ಮ, ನಾವು ಈ ಥರನೇ ನಿಂಗೆ ಗೊತ್ತಿಲ್ಲ, ಬಟ್ ನಾವು ಬಂದವ್ರಿಗೆ ನಮ್ಮ ಕೈಲಾಗಿದ್ದು ನಾವು ಕೊಡ್ತೀವಿ. ನೀನು ಮಾತಾಡೋ ಶೈಲಿ, ನಿನ್ನ ಎಕ್ಸ್ಪ್ರೆಷನ್ಸ್ ಎಲ್ಲ ನನಗೆ ಇಷ್ಟ ಆಯಿತು, ಅದಕ್ಕೆ ನಾವು ಬೇರೆಯವ್ರು ಯಾರಿಗೂ ಇಷ್ಟು ಕೊಟ್ಟಿಲ್ಲ, ನಿನಗೆ ಫಸ್ಟ್ ಟೈಮ್ ಇಷ್ಟು ಕೊಡ್ತಾ ಇರೋದು. ಸುಬ್ಬು, ನಾನು ಅದನ್ನು ಇಟ್ಕೊಂಡು ಹೆಂಗಾಗೋಯ್ತು ಅಂದರೆ ಗೊತ್ತಾ ಸುಬ್ಬು, ನನಗೆ ಇದನ್ನು ಪೇ ಮಾಡ್ತಾರಾ, ಇದು ನಂಗೆ ಹೊಸದು ಇಂಡಸ್ಟ್ರಿ, ನನಗೆ ಯಾರೂ ಪರಿಚಯ ಇಲ್ಲ, ಮುಂಚಿಂದ ನನ್ನ ಇಂಡಸ್ಟ್ರಿ ಬಗ್ಗೆ ಗೊತ್ತೂ ಇಲ್ಲ, ಏನೂ ಗೊತ್ತಿಲ್ಲ. ಆಮೇಲೆ ಅಪ್ಪ ಅಮ್ಮನ ಮನೇಲಿ ತುಂಬ ಕನ್ಸರ್ವೇಟಿವ್ ಆ್ಯಂಡ್ ತುಂಬ ಒಂಥರ ಆರ್ಥೋಡಾಕ್ಸ್ ಫ್ಯಾಮಿಲಿ. ಸಡನ್ನಾಗಿ ಇಲ್ಲಿ ಬಂದು, ಯಾಕಂದರೆ ಅಪ್ಪ ಅಮ್ಮಂಗೆ ನಾನು ನಿರೂಪಣೆ ಮಾಡ್ತೀನಿ ಅನ್ನೋದು ಇದ್ದಿದ್ರೆ ಅವ್ರಿಗೆ ತುಂಬ ಅಪೋಸಿಷನ್ ಬಂದಿತ್ತು. ಓ, ಏನು ಮಗಳನ್ನೇ ಈ ಫೀಲ್ಡ್ ಗೊತ್ತಲ್ಲ, ಸೋನ್ಸೋ ಬ್ಲಾ 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 ಅಂದ್ಕೊಂಡು ಅದು ಹೆದರಿಕೆ ಇದು ಬಂತು. ಬಟ್ ಇವಾಗ ನನಗೆ ಇದ್ರ ಅವಶ್ಯಕತೆ ಇದೆ, ಅಪ್ಪಂಗೆ ಕೆಲಸ ಇಲ್ಲ. ಅಲ್ಲಿ ನನಗೆ ಏನು ಅನಿಸ್ತು ಅಂದರೆ, ನಾನು ರಾಯರ ಹತ್ರ ಹೋಗಿದ್ದು, ಅಮ್ಮ ಬೇಡ ಅಂದಿದ್ದೆ ಏರ್ ಹಾಸ್ಟೆಸ್ಗೆ, ನಾನು ಅವ್ರನ್ನ ದರ್ಶನ ಮಾಡ್ಕೊಂಡು ಬಂದು ನನಗೆ ಇಮ್ಮಿಡಿಯೇಟ್ ಕಾಲ್ ಬಂದಿದ್ದು. ಮೇ ಬಿ ಇದೆಲ್ಲನೂ ಕನೆಕ್ಟಿವಿಟಿ ಅವ್ರದ್ದೇ ಇಲ್ಲ, ಇಲ್ಲಾಂದ್ರೆ ಏನಕ್ಕಾಗ್ತಿತ್ತು? ಬಿಕಾಸ್ ನಾನು ಯಾವ ಅಭಿನಯ ಕೋರ್ಸ್ ಮಾಡಿಲ್ಲ, ಇವತ್ತವರೆಗೂ ಮಾಡಿಲ್ಲ, ಬರೀ ರಂಗಭೂಮಿ ಅದಾದ್ಮೇಲೆ, ಅದು ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ನನ್ನ ಫ್ರೆಂಡು ರಂಗಭೂಮಿಗೆ ಜಾಯಿನ್ ಮಾಡಿಸಿದ್ದು. ಸೊ ಸಡನ್ ಆಗಿ ಹೆಂಗೆ ಬರಕ್ಕೆ ಸಾಧ್ಯ ನಿಮಗೆ? ಅವ್ರ ಕೃಪೆ ಅಷ್ಟೇ. ಸೊ ರಾಯರು ನನಗೆ ಅಲ್ಲಿಂದ ಒಂಥರ ಯು ಆರ್ ಡೆಸ್ಟೈನ್ ಟು ಬಿ ಇನ್ ದಿಸ್ ಫೀಲ್ಡ್ ಅವ್ರು ಮನದಟ್ಟು ಮಾಡಿಸಿದ್ದು. ಸೂಪರ್. ಒಂಥರ ಅದು ಓ ಮೈ ಗಾಡ್. ಸೊ ಎಸ್, ರೀಸೆಂಟ್ ಆಗಿ ಒಂದು ಹೊಸ ಅಧ್ಯಾಯ, ಪ್ರೊಡ್ಯೂಸರ್ ರೋಲ್ನು ಸಹ ನೀವು ನಿಭಾಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆ ಒಂದು ಪ್ರೊಡಕ್ಷನ್ ಇದಕ್ಕೂ ಸಹ ನೀವು ಕಾಲಿಟ್ರಿ. ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? ನಾ ಪ್ರೊಡ್ಯೂಸ್ ಮಾಡಿದ್ದು ಒಂದು ಹಠಕ್ಕೆ ಬಿತ್ತು, ಚಾಲೆಂಜಿಗೆ ಬಿತ್ತು. ನಾನಿದು ಹೇಳಿದ್ರೆ ತುಂಬ ಒಂಥರ ಎಸ್ ನಿಮಗೆ ಏನಪ್ಪ ಹಿಂಗೆ ಮಾತಾಡ್ತಾರೆ, ಆರೋಗೆಂಟ್ ಅಂತ ತಿಳ್ಕೊಳ್ಳಿ, ವಾಟ್ ಎವರ್ ಇಟ್ ಇಸ್. ಬಟ್ ತುಂಬ ಜನಕ್ಕೆ ಉತ್ತರ ಕೊಡಬೇಕಿತ್ತು. ಅಂದರೆ ಇದು ದುರಹಂಕಾರದ ಮಾತಲ್ಲ, ಆದರೆ ಅನಿವಾರ್ಯತೆ. ನಿಮ್ಮ ಕೈಯಲ್ಲಿ ಏನು ಸಾಧಿಸಕ್ಕಾಗ್ಬಿಡತ್ತೆ, ನೀವು ಸಿನಿಮಾ ಮಾಡ್ಬಿಡ್ತೀರಾ? ನೀವೆಲ್ಲ ಸೀರಿಯಲ್ ಮಾಡ್ಕೊಂಡಿದ್ದವರು ಅಷ್ಟು ಮಾಡ್ಕೊಂಡಿರಿ, ನೀವು ಡ್ಯಾನ್ಸ್ ಮಾಡ್ಕೊಂಡಿದ್ದವರು ಅಷ್ಟು ಮಾಡ್ಕೊಂಡಿರಿ, ಸಿನಿಮಾ ಮಾಡ್ಬಿಡ್ತೀರಾ ನೀವು? ನಾನು ಅದಕ್ಕೆ ಸಿನಿಮಾ ಆಕ್ಟ್ ಮಾಡೋದು ಅಷ್ಟೇ ಅಲ್ಲ, ನಿರ್ಮಾಣನೂ ಮಾಡಿ ತೋರಿಸ್ತೀವಿ. ಈ ಹಠಕ್ಕೆ ಬಿದ್ದಿದ್ದು ಯಾವಾಗ ಅಂದರೆ, ಇಲ್ಲೊಂದು ಹೊಡ್ತಾ ಬಿತ್ತು. ಯಾಕೆಂದ್ರೆ ಚೌಕಾಬಾರ ಆಗೋಕ್ಕೂ ಮುಂಚೆ ನಾವು ಬೇರೆ ಒಂದು ಸಿನಿಮಾ ಪ್ಲಾನ್ ಮಾಡಿದ್ವಿ, ಬೇರೆ ಪ್ರೊಡ್ಯೂಸರು ಇದ್ರು. ಅವಾಗ ತುಂಬಾ ಹಿಂದೆ, ಅಂದ್ರೆ ಡಿಮಾನಿಟೈಸೇಷನ್ ಆಯ್ತು. ಆ ಪ್ರೊಡ್ಯೂಸರ್ಗೆ ಸ್ವಲ್ಪ ಹೊಡ್ತಾ ಬಿತ್ತು. ಅವರು ನಾನು ಮಾಡಲ್ಲ ಅಂತ ಹಿಂದೆ ಹೊಟ್ಟೋದ್ರು. ನಾವೆಲ್ಲ ಟೀಮ್ ರೆಡಿ ಆಗಿದ್ದೀವಿ ಸುಬ್ಬು, ನೀವು ಒಂದು ಸ್ಕ್ರೀನ್ ಪೇ ರೆಡಿ ಮಾಡಿ, ನೀವು ಶೂಟಿಂಗ್ ಹೋಗ್ಬೇಕು. ಆ ಟೀಮ್ ಹೆಂಗಾಗ್ಬೇಡ, 6 ತಿಂಗಳು 8 ತಿಂಗಳು ನೀವು ಕೂತ್ಕೊಂಡು ಸ್ಕ್ರಿಪ್ಟ್ಗೆ ಲಿಟ್ರಲಿ ಯು ನೋ ಹೌ ವಿ ವರ್ಕ್. ನಾವೇನೋ ಸುಮ್ಮನೆ ಏನೋ ಮಾಡ್ಬಿಡಿ ಅಲ್ಲ. ಇಷ್ಟು ವರ್ಷದಿಂದ ಇದ್ದೀವಿ, ಚಿಕ್ಕ ವಯಸ್ಸಿಂದ ಇದ್ದೀವಿ, ನಮಗೆ ನಿರ್ಮಾಣದ ಪ್ರತಿಯೊಂದು ಹಂತನೂ ಗೊತ್ತಾಗ್ಬೇಕು. ಸೊ ಇದು ಅವರಿದ್ರು, ಅವ್ರು ಕೈ ಕೊಟ್ಟರು ಹೋದ್ರು, ದೆನ್ ವಾಟ್? ಸೊ ಬೇಡ, ಯಾಕೋ ಇದು ಸರಿ ಹೋಗ್ತಿಲ್ಲ ಅಂದ್ರೆ ಸುಮ್ಮನೆ ಬಿಟ್ವಿ, ನಾವು ನಮ್ಮ ಇದ್ರಲ್ಲಿ ಬ್ಯುಸಿ ಆದ್ವಿ. ಆಮೇಲೆ ಈ ಚೌಕಾಬಾರದ್ದು ವಿಕ್ರಮ್ಗೆ ಅವ್ರು ಎತ್ತಾಡ್ಸಿದ ಆಂಟಿ ಅವರು ಒಂದು ಸೀರಿಯಲ್ ಮಾಡಬೇಕು ಅಂತಂದ್ರು. ನಾವು ಅದು ನಾವೆಲ್, ಅದು ಬೇಸಿಕಲಿ ಅದನ್ನು ಓದ್ಬಿಟ್ಟು ನಾವು ಇದನ್ನ ಸಿನಿಮಾ ಮಾಡೋಣ ಅಂತ ಹೇಳಿ ಅವರು ಓಕೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ನನ್ನ ಸಿನಿಮಾಗೆ. ಆಯ್ತು, ಓಕೆ ಫೈನ್. ನೋಡಿದ್ರೆ ಆ ಆಂಟಿ ಸಡನ್ ಆಗಿ ಮನೆಗೆ ಕರೆದು, ಇಲ್ಲಮ್ಮ ನನಗೆ ಕಷ್ಟ ಆಗತ್ತೆ. ಅದು ಅಷ್ಟೇ, ನಾವಿನ್ನು ಶೂಟಿಂಗ್ ಹೋಗ್ಬೇಕು. ಅವಾಗ ಈ ಮಾತಂತಾರೆ. ನಾನು ಐ ಡಿಸೈಡೆಡ್, ಒಂದ್ಸಲ ನಮ್ಗಿದು ಹೊಡ್ತಾ ಬಿದ್ದಿದೆ, ನಾ ಇನ್ನೊಂದ್ಸಲ ದ ಟೀಮ್ ಆರ್ ಪಾಪ ತುದಿಗಾಲಲ್ಲಿ ನಿಂತಿದ್ದಾರೆ. ಸೊ ಐ ಡೋಂಟ್ ವಾಂಟ್ ದೆಮ್. ಸೊ ಏನ್ ಮಾಡೋಣ ವಿಕ್ರಮ್, ಏನ್ ಮಾಡೋಣ? ಕೊನೆಗೆ ನಾನು ವಿಕ್ರಮು ನಮ್ಮ ಸೇವಿಂಗ್ಸ್ ಅಲ್ಲಿ ಎಷ್ಟು ಏನೇನ್ ಸಾಧ್ಯನೋ ಎಲ್ಲಾನು ಬಿಡಿ, ಅದ್ ಎಲ್ಲೆಲ್ಲಿಂದ ತೆಗ್ದಿದೀವಿ ಗೊತ್ತಿಲ್ಲ, ಅಂದ್ರೆ ಸಾಕಷ್ಟು ಸೇವ್ ಮಾಡಿದೀವಿ ಅಂತಲ್ಲ. ಬಟ್ ನಮಗದು ಬೀಯಿಂಗ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ್ರಿಗೆ ವಿತೌಟ್ ಎನಿ ಗಾಡ್ ಫಾದರ್ ಸಪೋರ್ಟ್ ಕಷ್ಟಪಟ್ಟು ನಾವು ಬಂದಿರೋವಂಥದ್ದು, ಈಗಲೂ ಕಷ್ಟಪಡ್ತೇವೆ ಇಂಡಸ್ಟ್ರಿಗೆ, ಇಲ್ಲ ಅಂತ ನಾ ಹೇಳ್ತಿಲ್ಲ. ಸೊ ಅದನ್ನ ಸೇವ್ ಮಾಡಿರೋವಂಥ ದುಡ್ಡು ಬಟ್ ಸಾಕಾಗಲ್ಲ.
ಸಿ ಇಟ್ ಇಸ್ ನಾಟ್ ನಾವೇನ್ ಕ್ರೋಸ್ ಟುಗೆದರ್ ಸುರಿದಿಲ್ಲ, ಆದ್ರೆ ಬಟ್ ಸ್ಟಿಲ್ ಒಂದ್ ಒಳ್ಳೆ ಸಬ್ಜೆಕ್ಟ್, ಒಂದ್ ಒಳ್ಳೆ ಟೆಕ್ನಿಕಲ್ ನೀವು ಸಪೋರ್ಟ್ ಆಗಿರೋಂಥದ್ದು. ಯಾವ್ದೋ ಏನೋ ಒಂದು ಕ್ಯಾಮ್ರಾ ಇಟ್ಕೊಂಡು ಅದಕ್ಕೂ ಕಲಕಕ್ ಬಂದ್ರು ಸುಬ್ಬು. ಓಕೆ ಎಸ್, ಓಕೆ, ವೆರಿ ಕ್ಲೋಸ್ ಒನ್ಸ್. ಓಕೆ, ಫರ್ಗೆಟ್ ಅಬೌಟ್ ಬೇರೆ ಯಾರೋ ಮೂರನೇ ವ್ಯಕ್ತಿ, ನಿಮ್ ಹತ್ರದವರೇ ಯಾವಾಗ್ಲೂ ಬ್ಯಾಕ್ ಸ್ಟೆಪ್ ಮಾಡೋದು. ಸುಮ್ಮನೆ ಬೇರೆಯವ್ರು ಬಂದು ಯಾಕೆ ಬ್ಯಾಕ್ ಸ್ಟೆಪ್ ಮಾಡ್ತಾರ ಅಂತ ಗೊತ್ತಿರೋರೇ ಮಾಡೋದು. ಯಾಕೆಂದ್ರೆ ನಿಮ್ಮ ಏಳಿಗೆ ಸಹಿಸ್ಕೊಳಕ್ ಆಗಲ್ವಲ್ಲ, ನೆಗೆಟಿವ್ ಆಗಿ ಮಾತಾಡೋದು, ನೀವ್ ಎಲ್ಲಿ ಮುಂದುವರೆದು ಬಿಡ್ತೀರೋ. ಸಿ ಇದೆಲ್ಲ ನನಗೇನ್ ಅನ್ನಿಸ್ತು, ಓ ಇವ್ರು ಹಿಂಗ್ ಹೇಳ್ತಿದಾರಾ, ಐ ಹ್ಯಾವ್ ಟು ಡೂ ಇಟ್. ನನಗ್ ಗೊತ್ತಿಲ್ಲ ಇವಾಗ ಹೆಂಗ್ ದುಡ್ಡು ತರ್ತೀವೋ. ಸೊ ಇಂಥ ತಮ್ಮ ಹೊತ್ತಲ್ಲಿ ಐ ನೀಡ್ ಟು ಥ್ಯಾಂಕ್ ನಮ್ಮ ಕೆಲವು ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರು. ಸಣ್ಣ ಪುಟ್ಟದ ಅಮೌಂಟ್, ನಮ್ದು 90% ಶೇರ್ ಆದ್ರೆ ಇನ್ನು 10% ಶೇರು ನಮ್ಮ ಫ್ರೆಂಡ್ಸ್, ನಮ್ ವೆಲ್ ವಿಷರ್. ಡೂ ಇಟ್. ಅಂದ್ರೆ ಅವ್ರು ಯಾರು ನಮಗ್ ಕ್ಲೋಸ್ ಅಲ್ಲ, ಬಟ್ ಸ್ಟಿಲ್ ಯಾಕೆ ನಮ್ಮನ್ನ ನಂಬಿ ಕೊಟ್ಟಿದ್ದು. ಎಸ್, ನೀವಿಬ್ರು ಏನೋ ಮಾಡ್ತಾ ಇದ್ದೀರಾ, ನಂಬಿಕೆ ಇದೆ, ಮಾಡಿ. ನಿಮ್ಗೆ ಆದಾಗ ಕೊಡಿ ಆ 10%, ಪರವಾಗಿಲ್ಲ. ಈ ತರ ಮಾಡಿದಾಗ ದೆನ್ ವಿ ಥಾಟ್ ಬೇರೆ ಯಾರೋ ಯಾಕೆ ನಮ್ ಬ್ಯಾನರೇ ಶುರು ಮಾಡೋಣ. ದಿಸ್ ಇಸ್ ನಾಟ್ ದಿಸ್ ಇವಾಗ ಶುರು ಜರ್ನಿ ಚೌಕಾಬಾರ. ಸೊ ಚೌಕಾಬಾರ ನಮ್ಗೆ ನಿರ್ಮಾಣಕ್ಕೆ ನಮ್ಗೆ ಹೋಮ್ವರ್ಕ್ ಹೆಂಗಿರುತ್ತೆ ತಿಳ್ಕೊಳ್ಳೋದು ಬೇರೆ. ಒಂದ್ಸಲ ನೀವು ನಿರ್ಮಾಣಕ್ಕೆ ಇಳಿದಾಗ ಲಾಡ್ ಆಫ್ ಥಿಂಗ್ಸ್, ಅಯ್ಯೋ ಒಂದೊಂದಲ್ಲ. ನಾವು ಕೋವಿಡ್ ಬಂತು, ಸಾಂಗ್ ಶೂಟಿಂಗ್ ನಿಂತೋಯ್ತು, ಅವಾಗ ಸಿನಿಮಾಗಳೇ ನಿಂತೋಗಿತ್ತು. ಸ್ವಲ್ಪ ಯಾರೂ ಧೈರ್ಯ ತಗೊಳ್ಳಿಲ್ಲ. ನಾನ್ ಹೋಗೋಣ, ಬಂಡ ಧೈರ್ಯ, ನಾನೊಂದ್ ಸ್ವಲ್ಪ ಲೂಸ್ ಆ ವಿಷಯದಲ್ಲಿ. ಬಂಡ ಧೈರ್ಯ ತುಂಬಾ ಮಾಡ್ತಿದ್ವಿ. 16 ಜನ ಅಷ್ಟೇ, ಒಬ್ರು ಎಕ್ಸ್ಟ್ರಾ ಬಂದ್ರು ಸಾಂಗ್ ಶೂಟಿಂಗ್ ಮಾಡಕ್ ಪರ್ಮಿಷನ್ ಕೊಡಲ್ಲ, ದಾಂಡೇಲಿ ಫಾರೆಸ್ಟ್ ಅಂದ್ರು. ಈಗ ಟಾಕಿ ಪೋರ್ಷನ್ಸ್ ಮಾಡಕ್ಕೆ ದಿನಕ್ಕೆ ಸ್ಮಾಲ್ ಬಜೆಟ್ ಸಿನಿಮಾ ಅಂದ್ರೆ ಒಂದು 70-75 ಜನ ಇರ್ತೀವಿ. ಸಾಂಗ್ ಶೂಟಿಂಗ್ 16 ಜನದಲ್ಲಿ ಏನ್ ಮಾಡ್ತೀರಾ? ನಮ್ ಟೀಮ್ ಒಂದೇ ಕೇಳ್ದೆ, ಅಸಿಸ್ಟೆಂಟ್ಸ್ ಎಲ್ಲ ಕಟ್ಟು, ಚೀಫ್ ಬರ್ತೀರಾ ಬನ್ನಿ, ಕ್ಯಾಮ್ರಾಗ್ ಮಾತ್ರ ಅಫ್ಕೋರ್ಸ್ ಬೇಕೇ ಬೇಕು ಇಬ್ರು ಅಸಿಸ್ಟೆಂಟು. ಎಸ್, ಬಿಟ್ರೆ ನನ್ನ ಲಗೇಜ್ ನಾನು ಎತ್ಕೊಂಡು ಹೋಗಿದ್ದೀನಿ, ಡೈರೆಕ್ಟರ್ ಅವ್ರ ಲಗೇಜ್, ಕ್ಯಾಮ್ರಾಮನ್ ಅವ್ರ ಲಗೇಜ್ ಅವ್ರು ಎತ್ಕೊಂಡು ಹೋಗಿ ದಾಂಡೇಲಿ ಶೂಟಿಂಗ್ ಮಾಡಿ ಅದನ್ನು ನಿಲ್ಸೋದಕ್ಕೆ ಒಬ್ರು ಬೃಹಸ್ಪತಿ ಹೇಳಿದ್ರು. ನಾನು ಈ ಮಾತು ಅನ್ಬಾರ್ದು, ನಾನು ಅದೇ ಅಂದೆ. ಹೌದಾ, ಸರಿ, ನಿಮಗ್ ತಾಕತ್ತಿದ್ರೆ ಬಂದು ಶೂಟಿಂಗ್ ನಿಲ್ಸಿ ಅಂದೆ. ಅಂದ್ರೆ ಇದೆಲ್ಲವೂ ಯಾಕೆ ಈ ಮಾತುಗಳು ಬರುತ್ತೆ ಅಂದ್ರೆ ಹೊಡೆತ ಹಂಗೆ ತಿಂದಿರ್ತೀವಿ. ನನಗ್ ಮುಂದೆ ಬಂದಿದ್ದು, ನೀವ್ ಅಂದ್ರಲ್ಲ ಇಷ್ಟು ಜನಕ್ಕೆ ಅನ್ನ ಹಾಕಿದ್ರಿ ಅದೆಲ್ಲ, ಇವತ್ತಿಗೂ ಗೊತ್ತಾ, ನಮ್ಮ ಮನೆಗೆ ಯಾರೇ ಬರ್ಲಿ, ನಮ್ ರಿಹರ್ಸಲ್ ಇರ್ಬೋದು, ನಾಟಕದ ರಿಹರ್ಸಲ್, ನಾವ್ ಇನ್ಸ್ಪೈಟ್ ಆಫ್ ವಿ ಆರ್ ದೇರ್ ಆರ್ ನಾಟ್, ಮನೆಯಲ್ಲಿ ಕ್ಲಾಸಸ್ ಇರ್ಬೋದು, ರಿಹರ್ಸಲ್ಸ್ ನಡೆಯುತ್ತಲ್ಲ, ಊಟ ತಿಂಡಿ ವಿಷಯದಲ್ಲಿ ಮಾತ್ರ ನೋ ಕಾಂಪ್ರಮೈಸ್. ಗ್ರೇಟ್. ನಾನು ಊಟನೂ ಅಷ್ಟೇ ಗೊತ್ತಾ, ಫ್ರೆಶ್ ಆಗಿ ಅಲ್ಲೇ ಮಾಡಿಸ್ತಿದ್ವಿ, ಹೊಟ್ಟೆ ತುಂಬೋ ಅಷ್ಟು, ಎಲ್ಲೂ ಏನು ಕಾಂಪ್ರಮೈಸ್ ಇಲ್ಲ. ಎರಡೇ ವಿಷಯ ಅಡೋಣ ಮಾಡೋ ಕಾಂಪ್ರಮೈಸ್. ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಕ್ಯಾಮ್ರಾಮನ್ ಏನ್ ಕೇಳ್ತಾ ಇದ್ರು ಎವ್ರಿಥಿಂಗ್, ಬಿಟ್ರೆ ಪ್ರೊಡಕ್ಷನ್ ವಿಷಯದಲ್ಲಿ ಊಟ ತಿಂಡಿ. ಪೇಮೆಂಟ್ ಎಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಫಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿಗೆ ಮಾಡಿದ್ರೆ ಪಾಪ ಎಲ್ಲರೂ ಹೆಲ್ಪ್ ಮಾಡಿದ್ರು. ಸೊ ಈಗ ನಮಗೆ ನಿರ್ಮಾಣ, ಎಸ್ ವಿ ಕ್ಯಾನ್ ಡೂ ಇಟ್. ಬೇರೆ ಬೇರೆ ಆಯಾಮಗಳು ಗೊತ್ತಾಯ್ತು. ಸೊ ಈಗ ಇನ್ನೂ ಒಂಥರ ವಿ ವಿಲ್ ಡೂ ಇಟ್. ನೆಕ್ಸ್ಟ್ ಮಾಡ್ತೀವಿ. ಸೂಪರ್, ಆಲ್ ದಿ ವೆರಿ ಬೆಸ್ಟ್ ಫಾರ್ ದಟ್. ಇನ್ನು ಇಂಡಸ್ಟ್ರಿ ಅಂತ ಅಂದರೆ ಬೀಟ್ ಆನ್ ಸ್ಕ್ರೀನ್ ಆರ್ ಆಫ್ ಸ್ಕ್ರೀನ್ ಫಿಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಸೊ ಸುಮಾರು ಜನ ಏಜ್ ಆಗ್ತಾ ಹೆಂಗೆಂಗೋ ಆಗೋಗ್ತಾರೆ. ಬಟ್ ನಮ್ಮ ನಮಿತಾ ರಾವ್ ಮ್ಯಾಮ್ ಅವ್ರು ಮಾತ್ರ ಏಜ್ ಆಗ್ತಾ ಹೆಂಗಾಗೇ ಇದ್ದಾರೆ, ಹೆಂಗೆಂಗೋ ಆಗಿಲ್ಲ. ಸೊ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನೋ. ಆಮೇಲೆ ನಾನು ನಿಮ್ದು ಇನ್ನೊಂದು ಪಾಡ್ಕಾಸ್ಟ್ ನೋಡಿದ, ಒಂದು ಪಾಡ್ಕಾಸ್ಟಲ್ಲೂ ಸಹ ನೀವು ಹೇಳ್ತೀರಾ ನೇಚರ್ಗೆ ಎಷ್ಟು ಹತ್ತಿರ ಆಗಿರ್ತೀವೋ ಅಷ್ಟು ಹೆಂಗಾಗಿರ್ತೀವಿ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ನೇಚರ್ಗೆ ಎಷ್ಟು ಹತ್ತಿರ ಇರ್ತೀವೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ನೀವು ಒಂದು ಅಫ್ಕೋರ್ಸ್ ನಮಗೆ ಬರಬೇಕು, ಇದು ಯಾರು ಹೇಳಿ ಮಾಡಿಸೋ ಅಂತಲ್ಲ. ಅಂದರೆ ಇದು ನನಗೆ ಅನಿಸಿದ್ದು, ನನಗೆ ಯಾರು ಫೋರ್ಸ್ಫುಲಿ ನೀನು ಇದನ್ನೇ ತಿನ್ನಬೇಕು, ನೀನು ಹೀಗೆ ವರ್ಕೌಟ್ ಮಾಡಬೇಕು, ಯಾರೂ ಇಲ್ಲ. ನನಗೆ ಎಸ್ ಐ ವಾಂಟ್ ಟು ಸಿ, ನಾವು ಎಷ್ಟೆಲ್ಲ ಮಾಡಿದ್ರೂ ಕೆಲವು ಸಲ ಏನೋ ಎಡವಟ್ಟಾಗುತ್ತೆ, ಇನ್ನು ಏನು ಮಾಡ್ದೇನೆ ಹೋದ್ರೆ ವಾಟ್ ಇಸ್ ದ ಪಾಯಿಂಟ್ ಅನ್ಬಿಡ್ತಾರೆ ಕೆಲವರು. ಇರೋದು ಒಂದು ಲೈಫು, ಚೆನ್ನಾಗಿ ತಿನ್ಬಿಡೋಣ, ಮಜಾ ಮಾಡೋಣ. ನಾನು ಅನ್ನೋದು ಇರೋದು ಒಂದು ಲೈಫು, ಸರಿಯಾಗಿ ಕರೆಕ್ಟಾಗಿ ನೋಡ್ಕೊಂಡಿದ್ದು ಸಾಧನೆ ಮಾಡೋಣ. ಬಿಕಾಸ್ ನನ್ನ ಗುರಿ ಸಾಧನೆ. ಅದು ಬಿಟ್ಟು ನನ್ಗಿನ್ನೇನು ಅನ್ಸಲ್ಲ. ಕಣ್ಮುಂದೆ ಬರೋದು ಬರೀ ಅದೇನೆ. ನನ್ನ ನಟನೆ, ನೃತ್ಯ, ಸಂಗೀತ, ನನ್ನ ವರ್ಕ್ಶಾಪ್ಸ್ ಇರ್ಬೋದು, ರಂಗಭೂಮಿ ಇರ್ಬೋದು, ಈಗ ಇನ್ನೊಂದು
ರೆಸ್ಪಾನ್ಸಿಬಿಲಿಟಿ, ನಿರ್ಮಾಣದ ದೊಡ್ಡ ಜವಾಬ್ದಾರಿ ಹೊತ್ತಿರೋವಂಥದ್ದು, ಒಳ್ಳೆ ಚಿತ್ರಗಳನ್ನ ಮಾಡಬೇಕು. ಇದೆಲ್ಲದಕ್ಕೂ ಬೇಕಾಗಿರೋದು ನಾವು ನೇಚರ್ ಜೊತೆ ಹತ್ರ ಇರುವಂಥದ್ದು ಮತ್ತು ಡಿಸಿಪ್ಲಿನ್. ಅದು ನಮಗೆ ನಾವೇ ಮಾಡ್ಕೋಬೇಕು, ಯಾರೂ ಹೇಳಿ ಮಾಡ್ಸೋಕ್ಕಾಗಲ್ಲ. ಈಗ ನಾನು ಐ ಆಮ್ ಅ ಪ್ಯೂರ್ ವೆಜ್. ಸೊ ನಾನು ಹೊರ ದೇಶದಲ್ಲಿ ಹೋದ್ರೂ ಇವತ್ತಿಗೂ ಪ್ಯೂರ್ ವೆಜ್, ಲೈಫ್ ಲಾಂಗು ಪ್ಯೂರ್ ವೆಜ್. ಯಾಕೆ ಅಂದರೆ ನನ್ನ ಅಪಟೈಟ್ ಇರೋದೇ ಸ್ವಲ್ಪ, ಹುಟ್ಟಿದಾಗಿಂದ, ನಾಟ್ ನಾವು, ಹುಟ್ಟಿದಾಗಿಂದ ಸ್ವಲ್ಪ ಅಪಟೈಟ್ ಇರೋದು. ಸೊ ನನಗೆ ಈಗ ಹೊರ ದೇಶದಲ್ಲಿ ಹೋದಾಗ ಎಲ್ಲೋ ಬರೀ ವೆಜ್ಜೇ ಸಿಗಲ್ಲ, ಬಟ್ ಈಗೆಲ್ಲ ಕಡೆ ಸಿಗುತ್ತೆ. ಸಮ್ ಪ್ಲೇಸಸ್, ರಿಮೋಟ್ ಪ್ಲೇಸಸ್ ಎಲ್ಲೋ ಸಿಗಲ್ಲ. ನಾನು ಐ ವಿಲ್ ಸರ್ವೈವ್ ಒಂದು ಬಾಳೆಹಣ್ಣು ಆ್ಯಂಡ್ ಮಜ್ಜಿಗೆ ಅಥವಾ ಹಾಲು, ಸ್ಟಮಕ್ ಇಸ್ ಫುಲ್. ಆಮೇಲೆ ದಿನದಲ್ಲಿ ಒಂದೇ ಸಲ ನಾನು ಫುಲ್ ಮೀಲ್ ಅಂತ ಮಾಡೋದು. ಸೊ ಸ್ಪೀಕಿಂಗ್ ಆಫ್ ನಿಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ ಮ್ಯಾಮ್? ಬೆಳಗ್ಗೆ 5:30 ನಾನು ಹೇಳೋದು. ಸೊ 6 to 8 ವರ್ಕೌಟ್ ಮಾಡ್ತೀನಿ. ಅಂದರೆ ನಾನು ಜಿಮ್ಗೆ ಹೋಗಲ್ಲ, ಮನೆಯಲ್ಲೇ ಯೋಗ, ಮೆಡಿಟೇಷನ್, ಧ್ಯಾನ. ಯಾವ ಥರ ಅಂದರೆ ಈಗ 108 ಬಾರಿ ಧ್ಯಾನ ಮಾಡುವಂಥದ್ದು, ಆಮೇಲೆ ಸ್ಕಿಪ್ಪಿಂಗ್, ಸ್ಟ್ರೆಚಸ್ ಆ್ಯಂಡ್ ಸೈಕ್ಲಿಂಗ್. ಇದಿಷ್ಟು ನಾನು ಮುಗಿಸೋಷ್ಟು ಒಂದು 2 hours ಆಗುತ್ತೆ. ಅದಾದ ನಂತರ ಬೈ 8:15 ದಟ್ ಈಸ್ ಆಲ್ಸೋ ಟೈಮಿಂಗ್. ನನಗೆ ಎಲ್ಲೂ ಟೈಮಿಂಗ್ ಇದಾಗಲ್ಲ. ಮ್ಯಾಕ್ಸಿಮಮ್ ಆದಷ್ಟು 8:15 ಅವ್ರು ವಿತಿನ್ 8:30 ಒಂದು ಶುಂಠಿ, ಲವಂಗ ಚೆನ್ನಾಗಿ ಕುದಿಸಿ, ಆಮೇಲೆ ಟೀ, ಬೆಲ್ಲದ ಟೀ. ಸಕ್ಕರೆಗೂ ನನಗೂ ಬಹಳ ದೂರ, ಯಾಕೆಂದರೆ ನನಗೆ ತುಂಬ ಸ್ವೀಟ್ ಅನಿಸುತ್ತೆ. ಸೊ ಬೆಲ್ಲದ ಟೀ. ಸೊ ಅದಾದಮೇಲೆ ಬೈ 9:30, 9:45 ಬ್ರೇಕ್ಫಾಸ್ಟ್ ಏನು ಅಂದರೆ ನಂದು 1/4 ಲೀಟರ್ ಹಾಲಿಗೆ ರಾಗಿ ಹುರಿ ಹಿಟ್ಟು 1 4 ಸ್ಪೂನ್, ಅದಕ್ಕೆ ಸಕ್ಕರೆ ಬೆಲ್ಲ ಏನೂ ಇಲ್ಲ, ಜಸ್ಟ್ ಸ್ಟಿರ್ ದಟ್, ಡ್ರಿಂಕ್ ಇಟ್. ಆ್ಯಂಡ್ 12:30, 1 ಒಳಗಡೆ ಒನ್ ಪ್ರಾಪರ್ ಫುಲ್ ಮೀಲ್, ರೈಸ್, ಚಪಾತಿ, ಎನಿಥಿಂಗ್ ಬಟ್ ವೆಜ್. ಯು ಡೋಂಟ್ ಬಿಲೀವ್, ನಗಬೇಡಿ, ನಾನು ಬೆಳ್ಳುಳ್ಳಿನೂ ಇಷ್ಟು ತಿನ್ನಲ್ಲ. ಅಲ್ಲ, ಅದು ಒಳ್ಳೇದು ದೇಹಕ್ಕೆ, ಬಟ್ ನನಗೆ ಹಾಂ ಅಭ್ಯಾಸ. ಸೊ ಅದು ಬಿಟ್ಟರೆ ಮನೇಲಿದ್ದರೆ ಐ ವಿಲ್ ರೆಸ್ಟ್ ಫಾರ್ ಅ ವೈಲ್ 1 hour, ಬಿಕಾಸ್ ಬೆಳಗ್ಗೆ 5:30 ಎದ್ದು ವರ್ಕೌಟ್ ಮಾಡಿರ್ತೀನಿ. 1 hour ಐ ವಾಂಟ್ ಟು ಸ್ಲೀಪ್ ಫಾರ್ 1 hour. ಆ ಮೊಮೆಂಟಲ್ಲಿ ನೋ ಫೋನ್, ನಥಿಂಗ್, ಅಷ್ಟೇ. ಬೆಳಗ್ಗೆ ವರ್ಕೌಟ್ ಮಾಡಬೇಕಾದ್ರೂ ನಾನು ಯಾರ ಹತ್ರನೂ ಮಾತಾಡಲ್ಲ. ಬೆಳಗ್ಗೆ ಒಂಥರ ಅವತ್ತಿನ ದಿನ, ಈಗ ಸೋಮವಾರ ಅಂತಂದರೆ ಶಿವನ ಸಾಂಗ್ಸಿಂದ ಶುರು ಮಾಡ್ತೀನಿ. ಅದಾದಮೇಲೆ ಸುಪ್ರಭಾತ, ವಿಷ್ಣು ಸಹಸ್ರನಾಮ, ಅದಾದಮೇಲೆ ಇಂಗ್ಲೀಷ್ ಮ್ಯೂಸಿಕ್. ಸೊ ಐ ಲವ್ ದಟ್ ಆಲ್ಸೋ. ಸೊ ಎಲ್ಲ ಜಾನ್ರೆ ಇಷ್ಟ ನನಗೆ, ಹಾಡೋದಕ್ಕೆ ಪ್ಲಸ್ ಕೇಳೋಕ್ಕೆ. ಸೊ ಅದು ಮುಗಿಸ್ಕೊಂಡು, ಬೈ ದ ವೇ ಕಮಿಂಗ್ ಬ್ಯಾಕ್ ಟು 4:30 ಹಾಗೆ ಮನೇಲಿದ್ರೆ ಒಂದು ಚೂರು ಏಲಕ್ಕಿ ಹಾಕಿ ಸ್ವಲ್ಪ ಎಷ್ಟು ಟೀ, 20 ml 20 ml ಇಷ್ಟ. ರೈಟ್. ರಾತ್ರಿ either 1 ಚಪಾತಿ, ಅಂದರೆ ಬೈ 7:30, ನಾಟ್ ಬಿಫೋರ್, ಐ ಮೀನ್ ಆಫ್ಟರ್ ದ್ಯಾಟ್ 7:30 1 ಚಪಾತಿ, ಅಥವಾ ಬೇಯಿಸಿದ ತರಕಾರಿಗಳು. ಇದು ಮಂಡೇ ಟು ಸ್ಯಾಟರ್ಡೆ ನನ್ನ ರುಟೀನ್. ಇಲ್ಲಿದ್ರು ಅಷ್ಟೇ, ಹೊರದೇಶದಲ್ಲಿದ್ರು ಅಷ್ಟೇ. ಭಾನುವಾರ ಮಾತ್ರ ನೋ ಎಕ್ಸಸೈಸ್, 3 ಹೊತ್ತು ತಿಂತೀನಿ. ಸೊ ಸ್ವಾಮಿಕರಿಗೂ ಫುಡ್ ಬೇಕು, ಸ್ವಕಾರಿಗೂ ಫುಡ್ ಬೇಕು ಅಂತ ಹೇಳ್ತಿದ್ದೀರಾ. ಓಕೆ, ಸೊ ಕಮಿಂಗ್ ಟು ಲೈಫ್ ಅಟ್ ನೇಚರ್. ಸೊ ಲೈಫ್ ಅಟ್ ನೇಚರ್ ಜೊತೆ ನಿಮ್ಮ ಒಡನಾಟ ಹೇಗಿದೆ, ಮತ್ತು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಲೈಫ್ ಅಟ್ ನೇಚರ್ 1 ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ, ಈ ಸ್ಲಿಮ್ ಅದು ನಾನು ತಗೋತಾ ಇರೋದು. ಎಲ್ಲಾದರೂ ನಾನು ಎಸ್ಪೆಷಲಿ ನಾನು ಅಬ್ಸರ್ವ್ ಮಾಡಿದ್ದು, ಹೊರಗಡೆ ನಾನು ಟ್ರಾವೆಲ್ ಮಾಡಿದಾಗ, ಹೊರ ದೇಶಕ್ಕೆ ಎಸ್ಪೆಷಲಿ, ಅಲ್ಲಿನ ವಾತಾವರಣ ಇರ್ಬೋದು, ಅಥವಾ ಕೆಲಸಲ ನಿದ್ದೆ ತುಂಬ ಗೆಡ್ತೀವಿ, ಯಾಕಂದರೆ ಅಲ್ಲಿಗೂ ಇಲ್ಲಿಗೂ ಟೈಮಿಂಗ್ಸ್ ವ್ಯತ್ಯಾಸ. ಆ ಟೈಮಲ್ಲಿ ನನಗೆ ಸ್ಕಿನ್ ಮೇಲೆ ಒಂಥರ ಸಣ್ಣದಾಗಿ ಇಲ್ಲೆಲ್ಲೋ ಬ್ಲ್ಯಾಕ್ ಥರ ಅನ್ಸೋದು, ಅಥವಾ ಹಂಗೆ ಅನ್ನಿಸ್ತಿತ್ತು. ಬಟ್ ಅದು ಅಬ್ರಾಡ್ ಹೋಗಿ ಬಂದಾಗ ಮಾತ್ರ ಹಂಗಾಗ್ತಿತ್ತು. ಈಗ ಅದನ್ನು ನಾನು ತಗೊಳ್ತಾ ಇದ್ದೀನಲ್ಲ, ಸೊ ಏನೋ ಐ ಫೀಲ್ ಗ್ರ್ಯಾಜುಯಲಿ ಅದು ಕಮ್ಮಿ ಆಗ್ತಾ ಇದೆ. ಸೊ ನಿಮ್ಮ ಒಂದು ಕೆರಿಯರ್ ಲೈಫಲ್ಲಿ ಸಾಕಷ್ಟು ಜರ್ನಿನ ಮಾಡ್ಕೊಂಡು ಬಂದಿದ್ದೀರಾ, ಬಟ್ ಈ ಒಂದು ಪಾಯಿಂಟಲ್ಲಿ ನಿಂತ್ಕೊಂಡು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋಗಿದ್ರೆ ಯಾರಿಗೆ ಹೇಳ್ತೀರಾ? ಲೈಫ್ ಲಾಂಗ್ ನಾನು ಯಾವಾಗಲೂ ಥ್ಯಾಂಕ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇವ್ರಿಗೆ, ಅಂದರೆ ರಾಯರಿಗೆ ಬೇಸಿಕಲಿ ಒಂಥರ ಅವಿಭಾಜ್ಯ ಅಂಗ, ಒಂಥರ ಅವ್ರ ಕೈ ಹಿಡ್ಕೊಂಡ್ಬಿಟ್ಟಿದ್ದೀನಿ, ನಾವು ಅದೇ ಮಾತಾಡ್ತಾ ಇದ್ದೀನಿ, ನೆಡ್ಸ್ಕೊಂಡು ಹೋಗಿ ಹಂಗೆ. ಸೊ ಅವರನ್ನಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು
ಯಾವುದೇ ಒಂದು ಸ್ಕ್ರಿಪ್ಟು ಶುರು ಮಾಡಬೇಕು ಅಂದ್ರೂ ಫಸ್ಟು ರಾಯರ ಮಠಕ್ಕೆ ಹೋಗಿ ರಾಯರ ಹತ್ರ ಆಶೀರ್ವಾದ ತಗೊಂಡು ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಸೊ ಅವ್ರಿಗೆ ಗ್ರೇಟೆಸ್ಟ್ ಥ್ಯಾಂಕ್ಸ್ ಒಂದು, ಬಿಕಾಸ್ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲದಕ್ಕೂ, ಅನ್ಕೊಂಡಿದ್ದು ಮಾಡಿಸ್ತಾ ಇದ್ದಾರೆ ನೋ ಮ್ಯಾಟರ್ ವಾಟ್. ಬಟ್ ಇಂಡಸ್ಟ್ರೀಲಿ ನಾನು ಬರೋದಕ್ಕೆ ನನಗೆ ಫಸ್ಟು ನನ್ನಲ್ಲಿ ನಂಬಿ ಎಸ್ ಇವಳು ಮಾಡ್ತಾಳೆ, ಏನೋ ಒಂದು ನಮ್ಮ ಹೆಸರು ಉಳಿಸ್ತಾಳೆ ಅಂತ ನಮ್ಮ ತಂದೆ ತಾಯಿ ಅಂದ್ಕೊಂಡ್ರಲ್ಲ, ಇನ್ ಸ್ಪೈಟ್ ಆಫ್ ಆಲ್, ಅಂದರೆ ಬೇಡ ಮನೇಲಿ ರಿಲೇಟಿವ್ಸಿಂದ ಒಂದು ಯು ನೋ ಹೌ ಇಟ್ ಇಸ್ ಆರ್ಥೋಡಾಕ್ಸ್ ಫ್ಯಾಮಿಲಿಲಿ ರಿಲೇಟಿವ್ಸ್ನ ಎದುರು ಹಾಕ್ಕೊಂಡು, ಲಿಟ್ರಲಿ ದ್ಯಾಟ್ ಇಸ್ ದ ವರ್ಡ್, ಎದುರು ಹಾಕ್ಕೊಂಡು ನೀವು ಹೋಗಿ ಮಾಡು ಮಗಳೇ ನೀನು ಮಾಡು ಅಂತ ಅಪ್ಪ ಅಮ್ಮ ನನ್ನ ಅಣ್ಣ ನಾಗೇಂದ್ರ ಇಷ್ಟು ಜನ ನಂಗೆ ಸಪೋರ್ಟ್ ಮಾಡಿದ್ರಲ್ಲ, ಅವ್ರು ಅಷ್ಟು ಮಾಡಿದ್ದಕ್ಕೆ ಸುಬ್ಬು ನಾನು ಓಹ್ ದಿಸ್ ವಿಲ್ ಬಿ, ಯಾವಾಗ ಅಷ್ಟು ನನಗೆ ಸಪೋರ್ಟ್ ಮಾಡಿದ್ರು ನನ್ನ ಕೊನೆ ಉಸಿರಿರೋವರೆಗೂ ನನ್ನ ನಟನೆ ನೃತ್ಯ ಸಂಗೀತ ಸಾಧ್ಯನೇ ಇಲ್ಲ ನಿಲ್ಲೋದಕ್ಕೆ ಅಂತ ಐ ಡಿಸೈಡೆಡ್. ಸೊ ಅವ್ರಿಗೆ ಗ್ರೇಟೆಸ್ಟ್ ಥ್ಯಾಂಕ್ಸ್. ಆ್ಯಂಡ್ ನಾನು ರಂಗಭೂಮಿಗೆ ಬರೋದಕ್ಕೆ ಲಿಟ್ರಲಿ ನನಗೇನೂ ಗೊತ್ತಿರಲಿಲ್ಲ. ಬರೀ ಓಕೆ ನಿರೂಪಣೆ ಮಾಡ್ತಿದ್ದೆ, ಕಾಲೇಜ್ಗೆ ಹೋಗ್ತಿದ್ದೆ, ಅಷ್ಟೊತ್ತಿಗೆ ಫಸ್ಟ್ PU ಮಾಡ್ತಾ ಇದ್ದೆ. ಸ್ವಲ್ಪ ರೆಕಗ್ನೈಸ್ ಮಾಡ್ತಿದ್ರು ಕಾಲೇಜಲ್ಲಿ, ನಮ್ಮ ಟೀಚರ್ಸ್ ಎಲ್ಲ ರೆಕಗ್ನೈಸ್ ಮಾಡೋರು. ಅಲ್ಲೆಲ್ಲೋ ಒಂಥರ ಥರ ಎಲ್ಲ ನೋಡ್ತಿದ್ದಾರೆ ಖುಷಿ ಅಂತ. ನನ್ನ ಫ್ರೆಂಡು, ನನ್ನ ಕ್ಲಾಸ್ಮೇಟ್ ಪ್ರಶಾಂತ್, ಅವನು ಅಗ್ನಿವರ್ಣ ಅನ್ನೋ ನಾಟಕ, ಅಲ್ಲಿ ಅವನು ನನಗೆ ನಟನೆಗೆ ಇಂಟ್ರಡ್ಯೂಸ್ ಮಾಡಿದ. ಸೊ ರಂಗಭೂಮಿ. ಸೊ ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ಬಟ್ ಎಂಥ ವಿಪರ್ಯಾಸ ಅಂದರೆ ಇವತ್ತಿಗೂ ನನಗೂ ಅವನಿಗೂ ಕಾಂಟ್ಯಾಕ್ಟ್ ಇಲ್ಲ. ಮತ್ತು ಧಾರಾವಾಹಿಗೆ ನನಗೆ ಇಂಟ್ರೊಡ್ಯೂಸ್ ಮಾಡಿದವರು ರಘು ಸಮರ್ಥ್ ಅವರು. ಅವರು TNS ಹತ್ರ ಅವರು ಎಪಿಸೋಡ್ ವರ್ಕ್ ಮಾಡ್ತಿದ್ರು. ಸೊ ಅವರು ಆ್ಯಂಡ್ ಅದಾದಮೇಲೆ ಅಂತ ತಗೊಂಡ್ರೆ ಸಾಕಷ್ಟು ಅಂದರೆ ನನ್ನ ಜೀವನದಲ್ಲಿ ಅಂತ ತಗೊಂಡ್ರೆ ಇವತ್ತವರೆಗೂ ನನಗೇನೇ ಮಾಡಿದ್ರು ಓಕೆ ಐ ಆಲ್ವೇಸ್ ಸಪೋರ್ಟ್ ಯು ಬೀಯಿಂಗ್ ಇನ್ ದ ಸೇಮ್ ಇಂಡಸ್ಟ್ರಿ ಅಂತ ವಿಕ್ರಮ್ ಸೂರಿ, ಬಿಕಾಸ್ ಈ ಸಪೋರ್ಟ್ಸ್ ಅಲಾಟ್. ಇನ್ನು ಯಾರು ಏನಾದರೂ ಅಂದ್ಕೊಳ್ಳಿ, ಐ ಡೋಂಟ್ ಕೇರ್ ಅನ್ನೋ ಥರ ನಾನು. ಆಮೇಲೆ ಫ್ರೆಂಡ್ಸಲ್ಲಿ ದೇರ್ ಆರ್ ವೆರಿ 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 ಕ್ಲೋಸ್ ಫ್ರೆಂಡ್ಸ್. ಅಂದರೆ ನಾವಿನ್ನೂ ಎಷ್ಟೋ ಸಲ ವರ್ಕ್ ಮಾಡಿಲ್ಲ ಪ್ರಾಜೆಕ್ಟಲ್ಲಿ, ಮಾಡೋಕ್ಕೆ ಸಾಕಷ್ಟಿದೆ. ಓಕೆ ಒಂದು ಅಂದರೆ ಏನಾಗುತ್ತೆ, ಎಷ್ಟೋ ನೀವು ಎಲ್ಲೋ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಎಲ್ಲರೂ ಅನುಭವಿಸ್ತೀವಿ ನಮ್ಮ ಇಂಡಸ್ಟ್ರಿಲಿ, ಎಸ್ಪೆಷಲಿ ಡಿಪ್ರೆಷನ್ ಅನ್ನೋದು. ಎಲ್ಲೋ ಒಂದು ಕಡೆ ಏನೋ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ನಂಗೆ ಇಷ್ಟು ಸ್ಟ್ರಾಂಗ್ ವಿಲ್ ಪವರ್ ಇದೆ ಎಲ್ಲ ಓಕೆ, ಬಟ್ ನಾನು ಫೈನಲಿ ಮನುಷ್ಯನೇ ತಾನೇ, ನಾವು ಹ್ಯೂಮನ್ ಅಂತಾನೆ ನನಗೆ ಅನ್ಸದೇ ಇರುತ್ತಾ. ಕೆಲವು ಸಲ ನಮಗೆ ಅದೇ ಫ್ರೆಂಡ್ಸ್ ಎಲ್ಲಾನು ಪಾಸಿಟಿವ್ ನೆಗೆಟಿವ್ ಗೊತ್ತಾಗ್ಬಿಡುತ್ತೆ. ನನಗೆ ಎಲ್ಲಾದರೂ ಹೋದರೆ ಇವತ್ತಿಗೂ ಅಷ್ಟೇ, ಐ ಡೋಂಟ್ ನೋ, ಇಮಿಡಿಯೇಟ್ ನೆಗೆಟಿವ್ ಪಾಸಿಟಿವ್ ವೈಬ್ರೇಷನ್ಸ್ ಗೊತ್ತಾಗ್ಬಿಡುತ್ತೆ. ಅದೇ ಥರ ಫ್ರೆಂಡ್ಸ್. ಸೊ ಆ ಥರ ತುಂಬ ವೆರಿ 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 ಕ್ಲೋಸ್ ಫ್ರೆಂಡ್ಸ್ ಇನ್ ದ ಇಂಡಸ್ಟ್ರಿ. ಆ ಥರ ತುಂಬಾ ನಾವು ಇದುವರೆಗೂ ಇಂಡಸ್ಟ್ರಿಲಿದ್ದೀವಿ, ಒಟ್ಟಿಗೆ ವರ್ಕ್ ಮಾಡಿಲ್ಲ, ಬಟ್ ಸ್ಟಿಲ್ ವಿ ಆರ್ ಕನೆಕ್ಟೆಡ್. ಯಾವಾಗೋ ಅಪರೂಪಕ್ಕೆ ಫೋನ್ ಮಾಡ್ತೀವಿ, ಬಟ್ ಮಾತಾಡ್ಬಿಟ್ಟು ತುಂಬ ಹೊತ್ತು ಏನೇನಾಗ್ತಾ ಇದೆ ಏನೋ, ಆ್ಯಂಡ್ ಲಾಡ್ ಆಫ್ ಸಪೋರ್ಟಿವ್ ಆಗಿ ಎಷ್ಟೋ ವಿಷಯಗಳು. ಭುವನ್ ಇಸ್ ವೆರಿ ಗುಡ್ ಫ್ರೆಂಡ್ ಹಂಗೆ ನೋಡಕ್ಕೆ ಹೋದ್ರೆ. ಸೊ ಅವರು ನಾವು ಯಾವ ಪ್ರಾಜೆಕ್ಟು ವರ್ಕ್ ಮಾಡಿಲ್ಲ ಇದುವರೆಗೂ, ಅಪರೂಪಕ್ಕೆ ಫೋನ್ ಮಾಡ್ತೀವಿ ಮಾತಾಡ್ತೀವಿ, ಬಟ್ ವಿ ಹ್ಯಾವ್ ದಟ್ ಗುಡ್ ಸ್ಪಿರಿಚುವಲ್ ಥಿಂಗ್ಸ್ ವಿಚ್ ವಿ ಕನೆಕ್ಟ್. ಸೊ ಭುವನ್ ಇರ್ಬೋದು, ಆ ಥರ ವೆರಿ ಫ್ಯೂ. ಹುಡುಗಿಯರು ತುಂಬ ಕಮ್ಮಿ ನನ್ನ ಫ್ರೆಂಡ್ಸು. ಗಾಟ್ ಇಟ್. ನೌ ಸ್ಪೀಕಿಂಗ್ ಆಫ್ ಈ ಒಂದು ಲಾಸ್ಟ್ ಕ್ವಶನ್ ಫಾರ್ ದಿಸ್ ಸೆಗ್ಮೆಂಟ್. ಸೊ ಏನಂದರೆ ಸಾಕಷ್ಟು ಲೈಕ್ ಡಿಫ್ರೆಂಟ್ ಜಾನರ್ಸ್ನ ಟಚ್ ಮಾಡಿದ್ದೀರಾ, ಆ್ಯಂಡ್ ಅದ್ರ ಜೊತೆಗೇನೆ ಪ್ರೊಡಕ್ಷನ್ ಅನ್ನೋ ಒಂದು ಜವಾಬ್ದಾರಿನೂ ಸಹ ಹೊತ್ಕೊಂಡಿದ್ದೀರಾ. ಸೊ ಕೊನೆಯದಾಗಿ ಇಂಡಸ್ಟ್ರಿಗೆ ಹೊಸದಾಗಿ ಬರ್ತಿರೋರಿಗೆ ಒಂದು ಕಿವಿ ಮಾತು, ಎರಡನೇದು ಹೆಣ್ಮಕ್ಳಿಗೆ ಯೂಶಲಿ ಅದೊಂದು ಇದಿರುತ್ತೆ, ಪೊಟೆನ್ಷಿಯಲ್ ಇರುತ್ತೆ, ಆ್ಯಂಡ್ ಆ ಒಂದು ಪ್ಲ್ಯಾನ್ ಮಾಡುವಂತಹ ನಾಲೆಡ್ಜು ಇರುತ್ತೆ. ಸೊ ಅಂಥ ಹೆಣ್ಮಕ್ಳಿಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಿರೋರಿಗೆ ಒಂದು ಕಿವಿ ಮಾತು. ಓಕೆ, ಹೊಸದಾಗಿ ಬರೋರು ಆರ್ಟಿಸ್ಟ್ ಅಂತಾನಾ? ಇನ್ ಜನರಲ್ ಆಗಿ ಆರ್ಟಿಸ್ಟ್. ಓಕೆ ಫೈನ್. ಅಲ್ಲ, ಬಿಕಾಸ್ ಏನಾಗುತ್ತೆ ಇವಾಗ ಎಸ್ಪೆಷಲಿ ನೀವು ನಾನು ಬರೀ ಆ್ಯಕ್ಟ್ ಮಾಡ್ಕೊಂಡಿರ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ, ಎಸ್ ಅದು ಅಫ್ಕೋರ್ಸ್ ಐ ಆಮ್ ನಾಟ್ ಟೆಲಿಂಗ್
ನಿಮ್ಗೊಂದು ಗುರಿ ಇರುತ್ತೆ. ಬಟ್ ಈಗ ನಾವೂ ಕಲಿತಾ ಇದ್ದೀವಿ, ಇಲ್ಲ ಅಂತ ನಾ ಹೇಳ್ತಿಲ್ಲ. ಆದರೆ ಹೊಸದಾಗಿ ಬರಬೇಕು ಅಂದಾಗ ದಯವಿಟ್ಟು ಬೇರೆ ಆಯಾಮಗಳ ಬಗ್ಗೆನೂ ತಿಳ್ಕೊಳ್ಳೋ ಅಂಥ ಪೇಷನ್ಸ್ ಮೊದಲು ನಿಮ್ಮನ್ಗೆ ನೀವು ಕಲ್ಟಿವೇಟ್ ಮಾಡ್ಕೋಬೇಕು. ಈಗ ಏನಾಗ್ಬಿಟ್ಟಿದೆ, ಇನ್ಸ್ಟೆಂಟಾಗಿ ಓಕೆ ಯಾವುದೋ ಒಂದು ಸೀರಿಯಲ್ ಸಿಕ್ಬಿಡ್ತಾವ, ತಿಂಗಳಾಯ್ತು ಸಂಬಳ ಕೊಟ್ಬಿಡ್ತಾರೆ, ಆರಾಮಾಗಿ ನಾನೇ ಸ್ಟಾರ್, ನೋ, ಎಲ್ಲವೂ ಕ್ಷಣಿಕಾರ. ನೀವು ಹೆಂಗೆ ಕನೆಕ್ಟ್ ಆಗ್ತೀರಾ? ಸರಿ, ಅದಾದ್ಮೇಲೆ ವಾಟ್ ಇಸ್ ಯು, ನಮ್ಮತನ ಅನ್ನೋದು ಇರಬೇಕಲ್ವ. ಓಕೆ, ಪಾತ್ರಕ್ಕೆ ನೀವು ತಕ್ಕಾಗಿ ಮಾಡ್ತೀರಾ, ಸರಿ. ಬಟ್ ನಾನೇನು ಅನ್ನೋದು ಅಂದರೆ ರಂಗಭೂಮಿ ದಟ್ ಈಸ್ ಅ ಗ್ರೇಟೆಸ್ಟ್ ಪ್ಲ್ಯಾಟ್ಫಾರ್ಮ್ ನಮಗೆ. ಎಷ್ಟೋ ಜನ ನಾವು ನೋಡ್ತೀವಿ, ಈಗ ನಮ್ಮ ಸಿನಿಮಾಗೆ ಎಷ್ಟೋ ಆಡಿಷನ್ಸ್ ಮಾಡಿದ್ವಿ, ನೋಡೋಕೆ ತುಂಬ ಚೆನ್ನಾಗಿದ್ದಾರೆ, ಫೀಚರ್ಸ್ ಆರ್ ಗುಡ್, ಭಾಷೆ ಅಕಾರ ಹಕಾರ ಪ್ರಾಬ್ಲಮ್ಮು, ಇಲ್ಲ ಅದು ಸರಿ ಇದ್ರೆ ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ, ಯಾವುದೋ ಪದಕ್ಕೆ ಏನೋ ಬೇರೆ ಬಾಡಿ ಲ್ಯಾಂಗ್ವೇಜ್, ಅದು ತಪ್ಪ ಅರ್ಥಗಳು ಕೊಡುತ್ತೆ. ಸೊ ಹೊಸಬ್ರು ಬರೋರು ದಯವಿಟ್ಟು ರಂಗಭೂಮಿ ಜಾಯ್ನ್ ಆಗಿ, ಇನ್ಸ್ಟೆಡ್ ಆಫ್ ಐ ಆಮ್ ವೆರಿ ಸಾರಿ ಟು ಸೇ ದಿಸ್, ಆ್ಯಕ್ಟಿಂಗ್ ಸ್ಕೂಲು, ಆ್ಯಕ್ಟಿಂಗ್ ಕ್ಲಾಸಸ್ ಅದು ನಿಮ್ಮ ಇಚ್ಛೆ. ಅದಕ್ಕಿಂತ ರಂಗಭೂಮಿ ಇಸ್ ಡಿಫ್ರೆಂಟ್. ನಿಮಗೆ ವಾಯ್ಸ್ ಮಾಡ್ಯುಲೇಷನಿಂದ ಅಲ್ಲಿ ಅಭ್ಯಾಸ ಮಾಡಿಸ್ತಾರೆ. ಓಕೆ, ಸೊ ರಂಗಭೂಮಿ ಬಂದು ಇಂಡಸ್ಟ್ರಿಗೆ ಬಂದರೆ ಒಳ್ಳೇದಾಗುತ್ತೆ. ಎಕ್ಸಾಕ್ಟ್ಲಿ, ಅವಾಗ ಸ್ಟ್ರಾಂಗ್ ಆಗಿ ನಿಂತ್ಕೋಬೋದು. ಆಮೇಲೆ ಇನ್ನೊಂದು ಗ್ರೇಟೆಸ್ಟ್ ಥಿಂಗ್, ನಿಮಗೆ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ಇಂಡಸ್ಟ್ರಿಯಲ್ಲಿ ಅದು ನಿಮ್ಮನ್ನು ತಡೆಯೋ ಶಕ್ತಿ, ಅಂದರೆ ಗಟ್ಟಿಯಾಗಿ ನಿಲ್ಲಿಸುತ್ತೆ. ಈಗ ಓಕೆ, ಫಾರ್ ಎಕ್ಸಾಂಪಲ್ ನೀವು ಕೇಳ್ಬೋದು, ರಂಗಭೂಮಿ ಹಾಗಿದ್ರೆ ಅನ್ನ ಕೊಡುತ್ತಾ? ಅನ್ನ ಕೊಡಲ್ಲ, ಪ್ರಶ್ನೆ ಅದಲ್ಲ. ಬಟ್ ನೀವು ದುಡಿಯಕ್ಕೆ ಹೋಗ್ಬೇಕು, ಅನ್ನಕ್ಕೆ ದುಡಿಯಕ್ಕೆ ಹೋಗ್ಬೇಕು ಅಂದ್ರೆ ಈ ಪ್ಲಾಟ್ಫಾರ್ಮ್ ಭದ್ರ ಇರ್ಬೇಕು ತಾನೆ. ಎಕ್ಸಾಕ್ಟ್ಲಿ, ಇದು ಭದ್ರ ಇದ್ರೆ ಇದನ್ನ ದುಡಿಬಹುದು ಸುಬ್ಬು. ಇದೇ ನೀವು ವೀಕ್ ಆಗೋದ್ರೆ ಇಲ್ಲಿ ಎಷ್ಟು ದಿನ ನಿಂತ್ಕೊಳಕ್ ಸಾಧ್ಯ? ಕಮ್ಮಿ ಆಗುತ್ತೆ. ಯಾಕಂದ್ರೆ ಇವತ್ತು ಬರೋಂಥ ಕಲಾವಿದ್ರು ನಾವು ನೋಡ್ತಾ ಇದೀವಿ, ಯಾವುದೋ ಸೀರಿಯಲ್ ಬರ್ತಾರೆ, ಸಿನಿಮಾಗಳು ಮಾಡ್ತಾರೆ, ಬಂದು 1 or 2 years ಅಂಡ್ ಎಕ್ಸಾಕ್ಟ್ಲಿ ವಿ ಡೋಂಟ್ ನೋ ಏನಾಗ್ತದೆ ಅಲ್ಲಿ. ಸೊ ಐ ಥಿಂಕ್ ದಟ್ ಇಸ್ ದ ಸ್ಟ್ರಾಂಗೆಸ್ಟ್ ಥಿಂಗ್ ರಂಗಭೂಮಿ. ಆಮೇಲೆ ರಂಗಭೂಮಿ ಜೊತೆ ಅಷ್ಟೇ ಶ್ರದ್ಧೆ, ಅಭ್ಯಾಸ ಮಾಡುವಂಥದ್ದು. ಯಾಕೆಂದ್ರೆ ಎಸ್ ಬಿಕಾಸ್ ನಾವು ಇವಾಗ ಇಷ್ಟು ಶೋಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲ್, ಪುಣ್ಯಕೋಟಿಗೆ ನಾವು ನಮ್ಮ ಸೂರ್ಯ ಕಲಾವಿದರಿಂದ ಗೀತ ರೂಪಕ ಮಾಡ್ತೀವಿ. ಇದುವರೆಗೂ ಅದು 2679ನೇ ಶೋ, ಮೊನ್ನೆ ಲಾಸ್ಟ್ ಆಗಿದ್ದು ಪಿಟ್ಸ್ಬರ್ಗಲ್ಲಿ. ಓಕೆ, ಆದರೆ ಇವತ್ತಿಗೂ ನಾವು ಸ್ಟೇಜ್ ಹತ್ತೋಕ್ಕೂ ಮುಂಚೆ ರಿಹರ್ಸಲ್ ಮಾಡಿದೆ ಹತ್ತಲ್ಲ. ನಂಗೆ ಇವತ್ತಿಗೂ ಆ ಟೆನ್ಷನ್ ಇರುತ್ತೆ, ನಾನೇ ಮಾಡಿರೋದು ಅದು. ನಾಟ್ 2000 ಶೋ, ನನಗೂ ಮುಂಚೆ ಮಾಡಿದ್ರು. ನಾನು ಅಬ್ಬಬ್ಬ ಅಂದರೆ 1,000 ಹತ್ರ ಮಾಡಿರ್ಬೋದು. ಈಗಲೂ ನಂಗೆ ಟೆನ್ಷನ್. ಆ ಥರ ಸಾಕಷ್ಟು ಶೋಸ್ ಇದೆ. ಸೊ ರಿಹರ್ಸಲ್ ದಟ್ ಮೇಕ್ಸ್ ಯು ಪರ್ಫೆಕ್ಟ್. ಬಟ್ ನೋಬಡಿ ಈಸ್ ಫುಲ್ಲಿ ಪರ್ಫೆಕ್ಟ್. ಆದರೂ ನಮಗೆ ರಿಹರ್ಸಲ್ ಅನ್ನೋದಿರಬೇಕು, ರೆಗ್ಯುಲರ್ ಪ್ರಾಕ್ಟೀಸ್, ಆಮೇಲೆ ಡೆಡಿಕೇಶನ್, ಆಮೇಲೆ ಮೇಯ್ನು ಗುರಿ. ನೀವ್ ಏನ್ ಮಾಡ್ಬೇಕು ಅಂತ ಇದ್ದೀರಾ ಇಂಡಸ್ಟ್ರಿಯಲ್ಲಿ, ವಾಟ್ ಯು ವಾಂಟ್ ಟು ಡೂ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪೇಷನ್ಸ್. ಬಟ್ ಪೇಷನ್ಸ್ ಪೇಸ್, ಆದ್ರೆ ನಿಮಗ್ ಪೇಷನ್ಸ್ ಇರಬೇಕು. ಮನೆಯಲ್ಲಿ ಬೈಸ್ಕೊಳ್ಳೋ, ನಾನು ಅದೆಲ್ಲ ಅನುಭವಿಸಿದ್ದೀನಿ. ಮನೇಲಿ ಬೈಸ್ಕೊಂಡಿದೀವಿ ಅಲ್ವಾ, ಫಸ್ಟ್ ಏನು ಇಷ್ಟು ದಿನ ಆದ್ರೂ ಸಿನಿಮಾ ಇಷ್ಟು ದಿನ ಆಯ್ತು ಅದೆಲ್ಲ ಇದ್ದಿದ್ದೆ. ಬಟ್ ತೂಗಿಸ್ಕೊಂಡು ಹೋಗಿ ನಾನು ಮಾಡ್ತೀನಿ ಖಂಡಿತ. ನೀವು ಅದನ್ನ ಮಾಡೋದನ್ನ ಮನೆಯವ್ರಿಗೆ ಅದು ಗೊತ್ತಾಗಬೇಕು. ಎಸ್, ದೇ ಆರ್ ಡೂಯಿಂಗ್ ಸಮಥಿಂಗ್. ಅವರು ಅದೇ ಮೆಂಟಾಲಿಟಿಯಿಂದ ಸಪೋರ್ಟ್ ಮಾಡಬೇಕು. ಈಗ MBBS ಮಾಡಬೇಕು ಅಂದ್ರೆ ಎಷ್ಟು ವರ್ಷ ಬೇಕು? 5+3 ಅಲ್ವಾ? ಆಕ್ಟರ್ ಆಗಕ್ಕೆ 1 ವರ್ಷದಲ್ಲಿ ಎಲ್ಲ ಆಗ್ಬಿಡುತ್ತಾ? ಇಲ್ಲ ತಾನೆ, ಪೇಷನ್ಸ್ ಬೇಕು. ಗ್ರೇಟ್, ಸೂಪರ್. ದಟ್ ಇಸ್ ದ ಡೆಡ್ಲೈನ್. ಲಾಸ್ಟ್ ಕ್ವಶನ್, ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು. ಇನ್ ಜನರಲ್ ಲೈಫಲ್ಲಿ ಏನಾದರೂ ಮಾಡಬೇಕು ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಕಿವಿ ಮಾತು. ಆ್ಯಂಡ್ ನನ್ನ ಪ್ರಕಾರ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಆ ಒಂದು ಪೊಟೆನ್ಷಿಯಲ್ ಇರುತ್ತೆ. ಆ ಒಂದು ಪೊಟೆನ್ಷಿಯಲ್ನ ನಾಪ್ಸೋ ಥರ ಏನಾದರೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋಗಿದ್ರೆ ಏನು ಹೇಳ್ತೇನೆ? ಜ್ಞಾಪಿಸ್ಕೊಳ್ಳೋದಕ್ಕೆ ನಿಮ್ಮನ್ನು ನೀವೇ ಕನ್ನಡಿಯಲ್ಲಿ ಮುಂದೆ ನಿಂತು ಮಾತಾಡಿ ಅಷ್ಟೇ. ವಾಟ್ ಯು ಆರ್, ವಾಟ್ ಯು ವಾಂಟ್ ಟು ಡೂ, ನಿಮಗೇನು ಕ್ವಾಲಿಟೀಸ್ ಇದೆ ಅದನ್ನು ನೀವು ಕಲ್ಟಿವೇಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ. ಮತ್ತು ವಿಲ್ ಪವರ್, ಓಕೆ, ಪಾಸಿಟಿವಿಟಿ ಬೇಸಿಕಲಿ ಅದನ್ನ ನೀವು ಇಟ್ಕೊಂಡ್ರೆ ಐ ಥಿಂಕ್ ಹೆಣ್ಮಕ್ಳು ಒಂದೇ ಅಲ್ಲ ಸುಬ್ಬು, ಗಂಡ್ಮಕ್ಳು ಇಬ್ಬರೂ ಅಷ್ಟೇ ಸಾಧನೆ ಮಾಡ್ಬೋದು. ಈಗ ನಾನು ಇನ್ನೂ 1 ಸ್ಟೆಪ್ ಹತ್ತಿದ್ದೀನಿ, ಇನ್ನು 99 ಸ್ಟೆಪ್ ಇದೆ ಮುಂದೆ ಹತ್ತೋದು ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ. ಸ್ಪೀಕಿಂಗ್ ಆಫ್ ಬೇರೆ ಪ್ರಾಜೆಕ್ಟ್ಸ್, ಲಾಸ್ಟ್ ಕ್ವೆಶ್ಚನ್ ಫಾರ್ ದಿ ಡೇ, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದು? ಓಕೆ, ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಒಂದು ಇದು ನನಗೆ ವಿಶೇಷವಾದಂಥ ಪ್ರಾಜೆಕ್ಟ್. ಯಾಕೆಂದರೆ ನಾನು ಈ ಥರ ಒಂದು
ಮಹಿಳಾ ಸಬಲೀಕರಣದ ಬಗ್ಗೆ ತುಂಬ ಸ್ಟ್ರಾಂಗ್ ಸಬ್ಜೆಕ್ಟ್. ಅದರಲ್ಲಿ ಸಿನಿಮಾ ಫಸ್ಟ್ ಫ್ರೇಮಿಂದ ಹಿಡಿದು ಕೊನೆಯ ಫ್ರೇಮ್ವರೆಗೂ ಪ್ರತಿಯೊಂದರಲ್ಲೂ ನನ್ನ ಮುಖ ಕಾಣಿಸುತ್ತೆ. ಅಭಿನಯ, ಕೆಲವು ಕಡೆ ಮಾತಿಲ್ಲದೆ ಅಭಿನಯ, ಕಣ್ಣಿನಲ್ಲಿ ಅಭಿನಯ. ಸೊ ಅದು ಸೆನ್ಸಿಟಿವ್ ಸಬ್ಜೆಕ್ಟ್. ಕನ್ನಡಿ ಅಂತ ಸಿನಿಮಾ, ಅದು ರಿಲೀಸ್ಗೆ ರೆಡಿ ಇದೆ. ಅದಲ್ಲದೆ ಒಂದಿಷ್ಟು ಹೊಸ ಡಾನ್ಸ್ ಪ್ರೊಡಕ್ಷನ್ಸ್ ಪ್ಲಾನ್ ಮಾಡ್ತಾ ಇದ್ದೀವಿ. ಅದಲ್ಲದೆ ನಮ್ಮ ನವಿನಿರ್ಮಿತಿ ಈ ಬ್ಯಾನರಿಂದ ನೆಕ್ಸ್ಟ್ ಇಯರ್ 2 ಹೊಸ ಚಿತ್ರಗಳು ಮಾಡ್ತಾ ಇದ್ವಿ. ಸೊ ಎಸ್, ಲಾಸ್ಟ್ ಟೈಮ್ ನಿಮಗೆ ವಿಮೆನ್ ಸ್ಟ್ರಾಂಗ್ ಎಕ್ಸ್ ಒಂದು ರೆಫರ್ ಮಾಡಿದ್ವಿ, ಅದನ್ನ ಉಪಯೋಗಿಸಿದ್ರ, ಹೇಗೆ ಅನ್ನಿಸ್ತು? ಆ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಮಾತಾಡೋ ಹಾಗಿದ್ರೆ ಏನು ಹೇಳ್ಬೋದು? ಓಕೆ, ನನಗೆ ಅದನ್ನು ಉಪಯೋಗಿಸೋಂಥ ಅಗತ್ಯ ಬರಲಿಲ್ಲ. ಸೊ ಅಗತ್ಯ ಅಂದರೆ ಆ ಪ್ರಾಡಕ್ಟ್ ನನಗೆ ಯೂಸ್ ಆಗಲ್ಲ ಬೇಸಿಕಲಿ. ಆದರೆ ಆ ಪ್ರಾಡಕ್ಟ್ನ ನಾನು ನಮ್ಮ ರಿಲೇಟಿವ್ ಕೊಟ್ಟೆ. ಬಿಕಾಸ್ ಅವರಿಗೆ PCOD ಪ್ರಾಬ್ಲಮ್ ಇತ್ತು. ಸೊ ಅವ್ರಿಗೆ ಕೊಟ್ಟೆ. ಬಟ್ ಇಟ್ ವರ್ಕ್ ಲೈಕ್ ಅ ಮಿರಾಕಲ್. ಸೊ ಈಗ ಅವ್ರಿಗೆ ರೆಗ್ಯುಲರ್ಲಿ ಎವ್ರಿಥಿಂಗ್ ಇಸ್ ಸಾರ್ಟೆಡ್ ಔಟ್. ಸೊ ದ್ಯಾಟ್ ಇಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಯಾಕೆಂದರೆ ಹೆಣ್ಮಕ್ಳು ಏನಂದರೆ ಕೆಲವು ಸಲ ಏನೇ ಒಂದು ಕಷ್ಟಗಳು, ಈಗೆಲ್ಲ ಓಪನ್ ಅಪ್ ಆಗಿ ಮಾತಾಡ್ತೀವಿ, ಬಟ್ ಸ್ಟಿಲ್ ಯಾವುದೇ ಆಗಲಿ ಒಂದು ಹೆಲ್ತ್ ಅಲ್ವಾ, ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರೋದು. ನೀವು ಅದು ಹೇಳ್ಕೊಂಡ್ರೆ ಏನಾದರೂ ಗೊತ್ತಾಗುತ್ತೆ. ಹಾಗೆ ಒಂದು ನೈಸರ್ಗಿಕವಾಗಿ ಸಿಗೋವಂಥ ಪ್ರಾಡಕ್ಟ್ ಆದರೆ ಒಂದು ಸ್ವಲ್ಪ ಧೈರ್ಯ ಇರುತ್ತೆ. ಎಸ್, ನಾವು ಟ್ರೈ ಮಾಡೋಣ. ಸೊ ಐ ಥಿಂಕ್ ಐ ವಿಲ್ ಸ್ಟ್ರಾಂಗ್ಲಿ ರೆಕಮೆಂಡ್ ದ ಸೇಮ್ ಪ್ರಾಡಕ್ಟ್. ನ್ಯಾಚುರಲಿ ಎಸ್. ಸೊ ಈ ಪ್ರಾಡಕ್ಟು ಐ ಥಿಂಕ್ ಎಷ್ಟೋ ಜನ ಹೆಣ್ಮಕ್ಳು, ಆಲ್ಮೋಸ್ಟ್ 78% ಆಫ್ ವುಮೆನ್ ಹಂಗೆ ನೋಡೋಕ್ಕೆ ಹೋದರೆ PCODಸಿಂದ ಒದ್ದಾಡ್ತಾರೆ, ಅಥವಾ ಲಾಟ್ ಆಫ್ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಇರುತ್ತೆ. ಆ್ಯಂಡ್ ಗೊತ್ತಿಲ್ಲದಂಗೆ ಪಾಪ ಅವ್ರು ಯಾರೋ ಏನೋ ಹೇಳ್ಬಿಟ್ರೋ, ಏನೋ ಒಂದು ಟ್ರೈ ಮಾಡ್ಬಿಡೋಣ, ಬಟ್ ಫೈನಲಿ ಸೊಲ್ಯೂಷನ್ ವಿಲ್ ಬಿ ಲೈಕ್ 0. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ನೈಸರ್ಗಿಕವಾಗಿ ಸಿಗೋವಂಥ ಈ ಪ್ರಾಡಕ್ಟ್ನ ಬಳಸಿದ್ರೆ ಐ ಥಿಂಕ್ ಅವರು, ಅಂದರೆ ನಾನು ಹೇಳೋದು ಅಂತಲ್ಲ, ಬೇಕಾದ್ರೆ ನಮ್ಮ ರಿಲೇಟಿವ್ ತೊಗೊಳೋದಕ್ಕೆ ಅವ್ರಿಗೆ ಇದು ಎಫೆಕ್ಟಿವ್ ಆಗಿದೆ. ಸೊ ವೈ ಕ್ಯಾನ್ ದೇ ಟ್ರೈ ದಿಸ್? ಸೊ ಅದು ಮಾಡಿದ್ರೆ ಐ ಥಿಂಕ್ ದೇ ವಿಲ್ ಆಲ್ಸೋ ಸಿ ಲಾಟ್ ಆಫ್ ರಿಸಲ್ಟ್ಸ್. ಸೊ ಹಾಗಾಗಿ ಬೇರೆ ಏನೇನೋ ಮಾಡೋದಕ್ಕಿಂತ ಐ ಥಿಂಕ್ ದಿಸ್ ಇಸ್ ಅ ಗುಡ್ ಪ್ರಾಡಕ್ಟ್. ದೇ ಶುಡ್ ಸ್ಟ್ರಾಂಗ್ಲಿ, ಐ ರೆಕಮೆಂಡ್ ದಿಸ್ ಪ್ರಾಡಕ್ಟ್. ಸೊ ಎಸ್, ಇವತ್ತು ನಿಮಗೋಸ್ಕರ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ ಆ್ಯಂಡ್ ಅದರ ಜೊತೆಗೇನೆ ನಿಮಗೆ ತುಂಬ ಇಷ್ಟ ಆಗುವಂತಹ, ಬಿಕಾಸ್ ಒಂದು ನೀವಾಗಲೇ ಹೇಳಿರೋ ಹಾಗೆ ನೇಚರ್ಗೆ ನೀವು ತುಂಬ ಹತ್ರ ಅಂತ. ಸೊ ಅದಕ್ಕೋಸ್ಕರ ನಮ್ಮ ಲೈಫ್ ಅಟ್ ನೇಚರ್ನ ತುಂಬ ನ್ಯಾಚುರಲ್ ಆಗಿರುವಂತಹ 0% ಕೆಮಿಕಲ್ ಇರುವಂತಹ ಈ 2 ಪ್ರಾಡಕ್ಟ್ನ ನಿಮಗೆ ಕೊಡ್ತಾ ಇದ್ದೀನಿ. ಡೂ ಟ್ರೈ, ಆ್ಯಂಡ್ ಟ್ರೈ ಮಾಡಾದ್ಮೇಲೆ ಅದ್ರ ಒಂದು ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಪಾಡ್ಕಾಸ್ಟ್ ಅಲ್ಲಿ ಮತ್ತೆ ಮಾತಾಡೋಣ. ಓಕೆ, ಏನಿದು ನೋಡ್ಲಾ ನಾನು? ಎಸ್. ಆ್ಯಂಡ್ ನಂಗೆ ಒಂದು ಖುಷಿ ಏನು ಗೊತ್ತಾ, ಲೈಫ್ ಅಟ್ ನೇಚರ್ದು ಎಲ್ಲ ಡಾಕ್ಟರ್ ಸರ್ಟಿಫೈಡ್ ಪ್ರಾಡಕ್ಟ್ಸ್. ಸೊ ಇಟ್ ಈಸ್ ವೆರಿ ಗುಡ್. ನಾನು ಅದೇ ನ್ಯಾಚುರಲಿ ಸ್ಲಿಮೆಕ್ಸ್, ಅದು ನಾಟ್ ಓನ್ಲಿ ಯೋರ್ ಬಾಡಿ, ಎಸ್ಪೆಷಲಿ ನಾನು ತೊಗೊಳ್ಳೋದು ಸ್ಕಿನ್ಗೆ, ಬಿಕಾಸ್ ನಾನು ಡೈಲಿ ಯೋಗ ವರ್ಕೌಟ್ ಮಾಡೋದ್ರಿಂದ ಇಟ್ ಬರ್ನ್ಸ್ ಔಟ್ ವಾಟ್ ಎವರ್ ಇಟ್ ಇಸ್. ಸೊ ಲೈಫ್ ಅಟ್ ನೇಚರ್ ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್ ಕೋಲ್ಡ್ ಪ್ರೆಸ್. ದಿಸ್ ಇಸ್ ಪ್ಯೂರ್. ಎಸ್. ಆ್ಯಂಡ್ ಐ ಥಿಂಕ್ ಇವಾಗ ಇದು ಪ್ಯೂರ್ ಕೋಕೋನಟ್ ಆಯಿಲ್ ಅಂದರೆ ಐ ಥಿಂಕ್ ವಿ ಕ್ಯಾನ್ 1 ಸ್ಪೂನ್ 2 ಸ್ಪೂನು ಕನ್ಸ್ಯೂಮ್ ಕೂಡ ಮಾಡ್ಬೋದು, ತಗೋಬೋದು ಅನ್ಸುತ್ತಲ್ಲ. ಐ ಟ್ರೈ ದಿಸ್. ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಐ ನೀಡ್ ಟು ಡೂ ದ್ಯಾಟ್. ಅಂಡ್ ಆಯಿಲ್ ಕೂಲಿಂಗು ಸಹ ಉಪಯೋಗಿಸ್ತಾರೆ. ದಿಸ್ ಐ ಲವ್ ದಿಸ್ ಪ್ರಾಡಕ್ಟ್. ಜೇನುತುಪ್ಪ. ಇನ್ಫ್ಯಾಕ್ಟ್ ನಾನು ಬೆಳಗ್ಗೆ ವರ್ಕೌಟ್ ಮಾಡೋಕ್ಕೂ ಮುಂಚೆ ಒಂದು 1/4 ಲೀಟರ್ ಬೆಚ್ಚಗಿರೋಂಥ ನೀರು, ಜೇನುತುಪ್ಪ ಮತ್ತು ಅಫ್ಕೋರ್ಸ್ ನಿಂಬೆಹಣ್ಣು. ಸೊ ನನಗೆ 2 ಪ್ರಾಡಕ್ಟು ತುಂಬ ಅನುಕೂಲ ಆಗುತ್ತೆ. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ನಾನು ಪ್ಯೂರ್ ಕೊಕೊನಟ್ ಆಯಿಲಲ್ಲೇ ನಾವು ಮೇಕಪ್ ಎಲ್ಲ ತೆಗೆಯುವಂಥದ್ದು. ಈಗ ನಾವು ಶೂಟಿಂಗ್ ಹೋದಾಗೆಲ್ಲ ಡಾನ್ಸ್ ಪ್ರೋಗ್ರಾಮ್ಸ್, ಯಾಕೆಂದರೆ ಹೆವಿ ಮೇಕಪ್ಸ್ ಡಾನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಅವಾಗ ಈ ಕೊಕೊನಟ್ ಆಯಿಲ್, ಸೊ ಆ್ಯಂಡ್ ಅಫ್ಕೋರ್ಸ್ ಇವಾಗ ಇದು ಕನ್ಸ್ಯೂಮು ಮಾಡ್ಬೋದಲ್ಲ. ಸೊ ಐ ಥಿಂಕ್ ಲೆಟ್ ಮಿ ಸಿ, ನೆಕ್ಸ್ಟ್ ಬಂದಾಗ ಹೇಳ್ತೀನಿ ಹೌ ಐ ಫೆಲ್ಟ್. ಇನ್ನೊಂದು ಏನಂದ್ರೆ, ಈ ನಮ್ಮ ಲೈಫ್ ಅಟ್ ನೇಚರ್ನ ವರ್ಜಿನ್ ಕೋಕೋನಟ್ ಆಯಿಲ್ನ ಎಂಟಿ ಸ್ಟಮಕ್ಕಲ್ಲಿ ನೀವು ಡೈಲಿ ಬೆಳಗ್ಗೆ 1 or 2 ಸ್ಪೂನ್ಸ್ ತಗೊಳ್ಳೋದ್ರಿಂದ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಜೊತೆಗೇನೆ ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಆ್ಯಂಡ್ ಬ್ಯಾಡ್ ಕೊಲೆಸ್ಟ್ರಾಲ್ ಸಹ ಕಮ್ಮಿ ಆಗುತ್ತೆ. ಆ್ಯಂಡ್ ಟು ಆ್ಯಡ್ ಆನ್ ಟು ದ್ಯಾಟ್, ಇದು ಕೋಲ್ಡ್ ಪ್ರೆಸ್ ಆಗಿರೋದ್ರಿಂದ ಆ್ಯಂಡ್ ಡಾಕ್ಟರ್ ಫಾರ್ಮುಲೇಟೆಡ್ ಆಗಿರೋದ್ರಿಂದ, ಆ್ಯಂಡ್ ಅದ್ರ ಜೊತೆ ಸಿನ್ಸ್ ಇದು ಪ್ಯೂರ್, ನೋ ಪ್ರಿಸರ್ವೇಟಿವ್ಸ್, ನೋ ಕೆಮಿಕಲ್ಸ್ ಆಗಿರೋದ್ರಿಂದ ಯಾವುದೇ ಅಡ್ವರ್ಸ್ ಎಫೆಕ್ಟ್ ಕೂಡ ಇರೋದಿಲ್ಲ. ಸೊ ಇದನ್ನ ಅಡುಗೆಗೂ ಆ್ಯಡ್ ಮಾಡ್ಬೋದಲ್ವಾ? ಖಂಡಿತವಾಗ್ಲೂ. ವಾವ್, ಓಕೆ.
ಸೊ ದಿಸ್ ಇಸ್ ಮಲ್ಟಿಪರ್ಪಸ್ ಆಗಿದೆ. ಎಸ್. ಓಕೆ, ಐ ಲವ್ ದಿಸ್. ಯಾ, ಸೊ ಲೈಫ್ ಎಟ್ ನೇಚರ್ ಹನಿ ಆಸ್ ವೆಲ್ ಆಸ್ ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್. ಡೂ ಟ್ರೈ. ಸೊ ಎಸ್, ಕೊನೆಯದಾಗಿ ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಟೈಮ್ ತೊಗೊಂಡು ಬಂದಿದ್ದಾರೆ, ನಿಮ್ಮ ಎಂಟೈರ್ ಜರ್ನಿ ಬಗ್ಗೆ ಮಾತಾಡಿದ್ರೆ, ಆ್ಯಂಡ್ ರಾಯರು ನಿಮ್ಮ ಒಂದು ಲೈಫಲ್ಲಿ ಎಷ್ಟು ಒಂದು ಪ್ರಮುಖವಾದಂತಹ ಪಾತ್ರನ ನಿರ್ವಹಿಸಿದ್ರು ಅನ್ನೋದನ್ನು ಸಹ ಮಾತಾಡಿದ್ರಿ, ಆ್ಯಂಡ್ ಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ರಿ, ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ನ್ಯಾಚುರಲ್ ಲಿವಿಂಗ್ ಮತ್ತು ಲೈಫ್ ಎಟ್ ನೇಚರ್ ಬಗ್ಗೆ ಕೂಡ ನೀವು ಮಾತಾಡಿದ್ರಿ. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ನಮ್ಮ ಎಂಟೈರ್ ಟೀಮ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಬ್ಬು. ಎಸ್, ಇದಾಗಿತ್ತು ಇವತ್ತಿನ ಲೈಫ್ ಎಟ್ ನೇಚರ್ ಒರಿಜಿನಲ್ಸ್. ಮತ್ತೊಮ್ಮೆ ಇನ್ನೊಂದು ಎಪಿಸೋಡಲ್ಲಿ ಭೇಟಿ ಆಗ್ತೀನಿ. ಅಂಡ್ ದೆನ್ ಬಾಯ್, ಟೇಕ್ ಕೇರ್, ಆ್ಯಂಡ್ ನೇಚರ್ಗೆ ಆದಷ್ಟು ಹತ್ತಿರವಾಗಿರಿ.